topic of Christian fellowship. ಬಹಳ ವಿಶೇಷವಾದ ಆಶ್ಚರ್ಯವಾದ ವಿಷಯವಾದಂತ ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತು ನಾವು ಮೂಲವಾಗಿ ಮೂರು ವಾಕ್ಯಗಳ ಮೇಲೆ ಆಧಾರ ಮಾಡಿಕೊಂಡು ನೋಡುತ್ತಾ ಬರ್ತಾ ಇದ್ದೇವೆ. Acts 2:42, ಅಪೊಸ್ತಲರ ಕೃತ್ಯ 2:42, 1 Corinthians 1:9, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ, 1 John 1:3. ಅನಂತರ ಮೊದಲನೇ ಯೋಹಾನನ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. I won't repeat everything, but just a quick recap, because even when you go to the school, the teacher will ask you to repeat. They will repeat it, so it will stay in our mind. ನಾವು ಒಂದು ವೇಳೆ ಶಾಲೆಗಳಲ್ಲಿ ಕೂಡ ಮಕ್ಕಳು ಕೇಳುವಾಗ ಅವರು ಮತ್ತೆ ಅದನ್ನ ಪುನರಾವರ್ತಿಸಿ ಹೇಳುವಂತವರಾಗಿರ್ತಾರೆ. ಆದ್ರೆ ನಾನು ಅದನ್ನ ಪೂರಾ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜ್ಞಾಪಕಕ್ಕೆ ಬರುವಾಗೆ ಸಂಕ್ಷಿಪ್ತವಾಗಿ ನಾನು ಕೆಲವು ಮೊದಲ ವಿಷಯಗಳನ್ನ ನಿಮ್ಗೆ ತಿಳಿಸ್ತೇನೆ. Christian fellowship is because of Christ's finished work on Calvary. ಕ್ರಿಸ್ತಿಯ ಅನ್ಯೋನ್ಯತೆ ಅನ್ನುವಂಥದ್ದು ಅದು ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಪೂಜೆ ಮೇಲೆ ಮಾಡಿದಂತ ಕೆಲಸದ ತ್ಯಾಗದ ಒಂದು ಫಲ. God is the one who called us into that fellowship. ದೇವರು ತಾನೇ ನಮ್ಮನ್ನ ಆ ಅನ್ಯೋನ್ಯತೆಗೆ ಕರೆದಿದ್ದಾನೆ. Because we have fellowship with God, we have fellowship with all true believers. ನಮಗೆ ದೇವರೊಟ್ಟಿಗೆ ಅನ್ಯೋನ್ಯತೆ ಇರುವುದರಿಂದ ನಾವೆಲ್ಲ ಸತ್ಯ ವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆ ಉಳ್ಳಂತವರಾಗಿದ್ದೇವೆ. Even though we have fellowship with, we many times don't enjoy that fellowship because it depends on our spiritual status. ಅನೇಕ ಸಲ ನಮ್ಗೆ ಅನ್ಯೋನ್ಯತೆ ಇರ್ತದೆ, ಆದ್ರೆ ಅನ್ಯೋನ್ಯತೆಯ ಆನಂದವನ್ನ ನಾವು ಅನುಭವಿಸುವುದಿಲ್ಲ. ಯಾಕಂದ್ರೆ ನಮ್ಮ ಅನ್ಯೋನ್ಯತೆ ಆನಂದ ಅನುಭವಿಸುವಂತದ್ದು ನಮ್ಮ ಆತ್ಮಿಕ ಮಟ್ಟಗಳ ಮೇಲೆ ಅವಲಂಬಿತವಾಗಿದೆ. The best place to enjoy that fellowship is in our local assembly. ಬಹಳ ಉತ್ತಮವಾದಂತ ಸ್ಥಳ ಎಲ್ಲಿ ನಾವು ಅನ್ಯೋನ್ಯತೆಯನ್ನು ಆನಂದಿಸಬಹುದು ಅಂದ್ರೆ ಅದು ನಮ್ಮ ಸ್ಥಳೀಯ ಸಭೆಗಳಲ್ಲಿ. I have mentioned repeatedly that going to an assembly does not mean that I have fellowship in that assembly. ನಾನು ಅನೇಕ ಸಲ ಬಾರಿ ನಿಮ್ಮಲ್ಲಿ ಹೇಳಿದ್ದೇನೆ, ಏನಂದ್ರೆ ಒಂದು ಸಭೆಗೆ ಹೋಗುವುದರಿಂದ ಅಲ್ಲಿ ಆ ಸಭೆಯ ಅನ್ಯೋನ್ಯತೆಯಲ್ಲಿ ಇರುತ್ತೇನೆ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ. It is only possible when I am actively involved in that local assembly. ಆದ್ರೆ ನಾನು ಯಾವಾಗ ಸ್ಥಳೀಯ ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುತ್ತೇನೋ ಅವಾಗ ಮಾತ್ರ ನಾನು ಅನ್ಯೋನ್ಯತೆಯಲ್ಲಿ ಇದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. That is not only spiritual fellowship, even other activities of the assembly, I should be involved. ಅದು ನಮ್ಮ ಬರೀ ಆತ್ಮಿಕ ಅನ್ಯೋನ್ಯತೆ ಅಲ್ಲ, ಸಭೆಯ ಎಲ್ಲಾ ಚಟುವಟಿಕೆಗಳಲ್ಲಿಯೂ ಕೂಡ ನಾವು ಪಾತ್ರ ವಹಿಸುವಂತವರಾಗಿರಬೇಕು. We have fellowship because of the common gospel, for common grace of God. ನಮಗೆ ಅನ್ಯೋನ್ಯತೆ ಇರುವಂತದ್ದು ದೇವರು ಹುದುವಾಗಿ ಕೊಟ್ಟಿರುವಂತಹ ಸುವಾರ್ತೆ ಅಥವಾ ಆತನ ಕೃಪೆಯ ಮುಖಾಂತರ ಎಂಬುದಾಗಿ ನೋಡಿದ್ದೇವೆ. So we looked at our fellowship with the apostles, even though we have not seen them, through the word of God. They introduced the Lord Jesus Christ to us. ನಾವು ಅಪೊಸ್ತಲರೊಂದಿಗೂ ಕೂಡ ಅನ್ಯೋನ್ಯತೆಯನ್ನ ಉಳ್ಳಂತವರಾಗಿದ್ದೇವೆ. ಹೇಗೆಂದ್ರೆ ಅವರನ್ನ ನಾವು ನೋಡದೇ ಇದ್ದಾಗಿಯೂ ಕೂಡ ಅವರು ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ವಾಕ್ಯಗಳ ಮುಖಾಂತರ ಪರಿಚಯ ಮಾಡಿದ್ದರಿಂದ ನಾವು ಅನ್ಯೋನ್ಯತೆಯಲ್ಲಿ ಇದ್ದೇವೆ. Then we looked at some other areas we should have the fellowship. Many times people don't have it. ನಾವು ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಇರಬೇಕಾದಂತ ಅನ್ಯೋನ್ಯತೆಯ ಕುರಿತು ನಾವು ನೋಡುತ್ತಾ ಬಂದೆವು. ಆದ್ರೆ ಅನೇಕ ಸಲ ಕೆಲವರು ಆ ಕ್ಷೇತ್ರಗಳಲ್ಲಿ ಅನ್ಯೋನ್ಯತೆಯನ್ನು ಇಟ್ಟುಕೊಂಡಿರುವುದಿಲ್ಲ. Fellowship in gospel work, in the sharing of the gospel, we should have fellowship. ದೇವರ ಸುವಾರ್ತೆಯನ್ನ ಸಾರುವ ಕೆಲಸದಲ್ಲಿಯೂ ಕೂಡ ನಮ್ಮ ಅನ್ಯೋನ್ಯತೆ ಇರಬೇಕು. Fellowship in Christian suffering as a member of the body of Christ. ನಾವು ಕ್ರಿಸ್ತನ ಶರೀರದಲ್ಲಿ ಅಂಗಗಳಾಗಿರುವುದರಿಂದ ಅಂಗಗಳಾಗಿರುವ ಹಾಗೆ ಆ ಕ್ರೈಸ್ತ ಭಕ್ತರು ಪಡುವಂತ ಬಾಧೆಯಲ್ಲಿ ನಾವು ಅನ್ಯೋನ್ಯತೆ ಉಳ್ಳಂತವರಾಗಿರ್ಬೇಕು. The early believers consider it a great privilege when they were beaten, when they were put in jail. They rejoiced in getting a part in that suffering. ಆದಿ ಅಪೊಸ್ತಲರು ಅವರಿಗೆ ಹಿಂಸೆಗಳಾದಾಗ, ಪೆಟ್ಟುಗಳು ಬಿದ್ದಾಗ ಅವರು ಕರ್ತನ ನಿಮಿತ್ತ ಹಿಂಸೆ ತಾಳಿದ್ದಕ್ಕಾಗಿ ಅವರು ಸಂತೋಷ ಪಟ್ಟರು ಮತ್ತು ಅದರಲ್ಲಿ ಪಾತ್ರ ವಹಿಸಿದ್ದೇವೆಲ್ಲ ಎಂಬುದಾಗಿ ಅವರು ಸಂತೋಷ ಪಡ್ತಾ ಇದ್ದರು. Then we saw that we should have Christian fellowship in the substance God has given us, in sharing that for the needy, for the furtherance of the gospel. ನಮಗೆ ದೇವರು ಕೊಟ್ಟಿರುವಂತ ವಸ್ತುಗಳು, ಹಣ, ಸಂಪತ್ತು ರೂಪದಲ್ಲಿ
ನಾವು ಅದನ್ನ ಇತರರ ಸಹೋದರರೊಂದಿಗೆ ಹಂಚಿಕೊಳ್ಳುವುದರಲ್ಲಿಯೂ ಕೂಡ ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳುವಂತವರಾಗಿರ್ಬೇಕು. When we give, we get joy, God gets glory, the needs of the needy are met. ನಾವು ಆ ರೀತಿ ಕೊಡುವಾಗ ನಮಗೆ ಅದು ಆನಂದವನ್ನು ಉಂಟು ಮಾಡ್ತದೆ, ದೇವರಿಗೆ ಮಹಿಮೆ ಉಂಟು ಮಾಡ್ತದೆ. ಅನಂತರ ಆ ಕಾಣಿಕೆಯನ್ನ ಪಡಕೊಳ್ಳುವವರಿಗೆ ಅವರ ಅವಶ್ಯಕತೆಗಳನ್ನ ಪೂರೈಸುವಂತದ್ದಾಗಿದೆ. The last 2 weeks we looked at the negative side of fellowship, where we should not have fellowship. ನಾವು ಕಳೆದ 2 ವಾರದಿಂದ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳಬಾರದು ಎಂಬುದಾಗಿರುವಂತ ನಕಾರಾತ್ಮಕವಾದಂತ ಸಂಗತಿಗಳನ್ನ ನೋಡುತ್ತಾ ಬಂದೆವು. First we saw, based on 1 Corinthians 10:18-22, I'm not repeating there, we should not have any fellowship with demons, Satan, idols, or anything to do with idol worship. ನಾವು ಮೊದಲನೇದು ನೋಡಿದ್ದೇನೆಂದ್ರೆ 1 ಕೊರಿಂಥ 10ನೇ ಅಧ್ಯಾಯ 18ನೇ ವರ್ಷದಿಂದ 22ನೇ ವರ್ಷದ ತನಕ ಆಧಾರ ಮಾಡಿಕೊಂಡು 3 ಸಂಗತಿಗಳೊಂದಿಗೆ, ಅಂದರೆ ದೆವ್ವಗಳೊಂದಿಗೆ, ಸೈತಾನನೊಂದಿಗೆ, ವಿಗ್ರಹಾರಾಧನೆಯೊಂದಿಗೆ ಮತ್ತು ವಿಗ್ರಹಗಳ ಸಂಬಂಧ ಇಟ್ಟುಕೊಂಡವರೊಂದಿಗೆ ನಾವು ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳಬಾರದು. I have mentioned sometimes we don't know what we are doing. We just do it because it is our culture. ಅನೇಕ ಸಲ ನಾನು ಮತ್ತೆ ನಿಮ್ಗೆ ಹೇಳ್ತಾ ಬಂದೆ, ಏನಂದ್ರೆ ನಾವು ಏನು ಮಾಡುತ್ತೇವೋ ನಮಗೆ ಅರಿಯದೆ ಅದು ನಮ್ಮ ಒಂದು ಸಂಸ್ಕೃತಿ ಆಗಿರುವುದರಿಂದ ಆ ಸಂಗತಿಗಳನ್ನ ನಾವು ಮಾಡುವಂತವರಾಗಿರ್ತೇವೆ. But like I said, if you search the meaning of why the pagans, unbelievers do it, you will have nothing to do with it. ಒಂದು ವೇಳೆ ಆ ರೀತಿ ಮಾಡುವಂತ ಸಂಗತಿಗಳು ಆ ಅನ್ಯ ಜನಾಂಗದವರು ಯಾಕೆ ಮಾಡುತ್ತಾರೆ, ಅದರ ಹಿಂಬದಿ ಇರುವಂತ ಅರ್ಥ ಏನು ಎಂಬುದಾಗಿ ನಾವು ತಿಳ್ಕೊಳ್ಳುವುದಾದ್ರೆ ಅದನ್ನ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ. Many times we have that pressure from unbeliever family members or the society, and we just go along with that. ಅನೇಕ ಸಲ ನಮಗೆ ಸಮಾಜದಿಂದ ಅಥವಾ ಅವಿಶ್ವಾಸಿಗಳ ಕುಟುಂಬ ಸದಸ್ಯರಿಂದ ಒತ್ತಡ ಬರುವುದರಿಂದ ನಾವು ಆ ರೀತಿಯಾದಂತಹ ಕಾರ್ಯಗಳನ್ನ ನಾವು ಮಾಡುತ್ತೇವೆ. And we saw what was the attitude of the believers in Ephesus when the gospel came there. When the light of the gospel came, they burned everything that had to do with their old life practices. ಎಫೆಸ ಸ್ಥಳದಲ್ಲಿ ಆದಂತ ಆ ದೇವರ ಸುವಾರ್ತೆ ಎಂಬುವಂತ ಬೆಳಕು ಅವರ ಮಧ್ಯದಲ್ಲಿ ಬರುವಾಗ ಅವರ ಕಣ್ಣುಗಳು ತೆರೆದಾಗ ಅವರು ಮಾಡಿದಂತ ಕಾರ್ಯವನ್ನ ನಾವು ನೋಡುತ್ತಾ ಬಂದೆವು. ಅವರ ಮಧ್ಯದಲ್ಲಿದ್ದಂತ ಎಲ್ಲಾ ಮಾಟ ಮಂತ್ರಗಳಿಗೆ, ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂತ ಎಲ್ಲಾ ಪುಸ್ತಕಗಳನ್ನ ಅವರು ಹೊರಗೆ ತಂದು ಹಾಕಿ ಸುಟ್ಟು ಹಾಕಿದರು. That should be our attitude rather than compromising with false things. ನಾವು ಒಂದು ವೇಳೆ ಸಂಧಾನ ಮಾಡಿಕೊಳ್ಳುವಂತ ಬದಲು, ತಪ್ಪಾದಂತ ಸಂಗತಿಗಳೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತ ಬದಲು, ನಾವು ಅದನ್ನ ಮಾಡುವಂತ ಮನೋಭಾವ, ಅದನ್ನ ಮಾಡದೇ ಇರುವಂತ ಮನೋಭಾವ ನಮ್ಮಲ್ಲಿ ಇರಬೇಕು. The main reason is because we don't have proper teaching about these things in our assembly, and the leaders should teach, believers should obey. ಯಾಕೆ ನಾವು ಈ ರೀತಿಯಾದಂತ ಲೋಕರೂಢಿಯಾದಂತ ಕೆಲಸಗಳನ್ನು ಮಾಡ್ತೇವೆ ಎಂಬುದಾಗಿ ಹೇಳುವಾಗ, ಸಭೆಗಳಲ್ಲಿ ಬೇಕಾದಂತ ಕ್ರಮವಾಗಿ ಕೊಡಲ್ಪಡುವಂತ ವಾಕ್ಯದ ಬೋಧನೆ ಇರುವುದಿಲ್ಲ, ಅಥವಾ ಅದರ ಕುರಿತು ನಮಗೆ ಕಲಿಸಿಕೊಡುವಂತವರಾಗಿರುವುದಿಲ್ಲ. ಸಭೆಯ ನಾಯಕರುಗಳು ಈ ವಿಷಯದಲ್ಲಿ ಅವರ ಆಸಕ್ತಿಯುಳ್ಳವರಾಗಿ ಎಲ್ಲವನ್ನ ತಿಳಿಸಿಕೊಡುವಂತವರಾಗಿರ್ಬೇಕು. Well, for the leaders to teach, the leaders should be example in this. ಒಂದು ವೇಳೆ ನಾಯಕರು ಅದನ್ನ ಕಲಿಸಿಕೊಡಬೇಕಾದ್ರೆ ಮೊದಲು ಅವರು ಅದರಲ್ಲಿ ಮಾದರಿಯಾಗಿರ್ಬೇಕು. We saw that the first doctrine in the Bible, from Genesis chapter 1, after God, the first doctrine is the doctrine of separation. It goes all the way to the end, last book. ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡುತ್ತಾ ಬಂದೆವು, ದೇವರಾದ ನಂತರ ಮೊಟ್ಟ ಮೊದಲ ಬೋಧನೆ ಯಾವುದೆಂಬುದಾಗಿ ಹೇಳುವಾಗ ಪ್ರತ್ಯೇಕಿಸಲ್ಪಡುವಂತ ಬೋಧನೆ, ಅದು ಆದಿಕಾಂಡದಲ್ಲಿ ಪ್ರಾರಂಭವಾಗಿ ಕಡೆಯ ಪುಸ್ತಕವಾದ ಪ್ರಕಟಣೆ ತನಕವೂ ಕೂಡ ಅದು ಹೇಳಲ್ಪಡುತ್ತಾ ಬರುತ್ತದೆ. In Revelation 18, we are clearly commanded to come out from such people and such practices. ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ, ಆ ರೀತಿ ಅಭ್ಯಾಸ ಉಳ್ಳಂತವರಿಂದ, ಆ ರೀತಿ ಕಾರ್ಯಗಳನ್ನ ಮಾಡುವಂತವರನ್ನ ಬಿಟ್ಟು ನಾವು ಪ್ರತ್ಯೇಕಿಸಲ್ಪಡಬೇಕು. Israel's failure was in the area of separation. They were to be a peculiar people, but they became like others, and later they became worse than others.
ಒಂದು ವೇಳೆ ಇಸ್ರಾಯೇಲರ ಸೋಲು ಏನು ಎಂಬುದಾಗಿ ನೋಡುವಾಗ ಅವರು ಆ ಪ್ರತ್ಯೇಕಿಸುವಿಕೆಯ ಜೀವಿತದಲ್ಲಿ ಅವರು ಸೋಲುವಂತವರಾಗಿದ್ರು. ಆದ್ರೆ ಇಸ್ರಾಯೇಲರು ದೇವರ ಆದುಕೊಂಡಂತ ಒಂದು ಪ್ರತ್ಯೇಕವಾದಂತಹ ಜನಾಂಗ. ಆದ್ರೆ ಅವರು ನೋಡುತ್ತಾ ಹೋಗುವಾಗ ಇತರ ಜನಾಂಗಗಳಿಗಿಂತ ಅವರು ಹಾಳಾದದ್ದನ್ನ ನಾವು ನೋಡುತ್ತೇವೆ. And now God has put Israel aside. In the New Testament, He has chosen us, the church. ಹೊಸ ಒಡಂಬಡಿಕೆಯಲ್ಲಿ ಈಗ ದೇವರು ಇಸ್ರಾಯೇಲನ ಪಕ್ಕಕ್ಕೆ ಇರಿಸಿ ಆತನು ಸಭೆಯನ್ನ ಆರಿಸಿಕೊಂಡಿದ್ದಾನೆ. Very clearly, we are repeatedly told we are a peculiar people, we are sojourners, we are strangers, we are a holy people. ಅನೇಕ ಸಲ ಅದು ಪ್ರತ್ಯೇಕವಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ನಾವು ವಿಶೇಷವಾದಂತಹ ಜನಾಂಗವಾಗಿದ್ದೇವೆ, ನಾವು ಪ್ರವಾಸಿಗಳಾಗಿದ್ದೇವೆ, ನಾವು ಪರಿಶುದ್ಧ ಜನರು ಆಗಿದ್ದೇವೆ, ಹಾಗೂ ಪ್ರತ್ಯೇಕಿಸಲ್ಪಟ್ಟಂತವರು ಕೂಡ ಆಗಿದ್ದೇವೆ ಎಂಬುದಾಗಿ ಪದೇ ಪದೇ ನಾವು ನೋಡುವಂತವರಾಗಿದ್ದೇವೆ. Okay, that's all what I want to say and go on. Then we looked at we should have no fellowship with the system of the world. ನಾವು ಅಷ್ಟೇ ನಾನು ಹೇಳಲಿಕ್ಕೆ ಇರುವಂತದ್ದು. ನಾವು ಮುಂದೆ ನೋಡುವಂತವರಾಗಿರೋಣ. ಹೇಗಿರ್ಲಿ, ನಾವು ಇನ್ನೊಂದು ವಿಷಯ ನೋಡಿದ್ದೇನೆಂದ್ರೆ ಈ ಲೋಕದ ವ್ಯವಸ್ಥೆಯೊಂದಿಗೆ ನಾವು ನಮ್ಮ ಅನ್ಯೋನ್ಯತೆಗಳನ್ನ ಇಟ್ಟುಕೊಳ್ಳಬಾರದು. We looked at the political system, the religious system, the educational system. ನಾವು ರಾಜಕೀಯ ವ್ಯವಸ್ಥೆಯನ್ನು ನೋಡಿದ್ವು, ಅನಂತರ ಧಾರ್ಮಿಕ ವ್ಯವಸ್ಥೆಯನ್ನು ನೋಡ್ತಾ ಬಂದೆವು, ಅನಂತರ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಬಂದೆವು. The entertainment and fashion system. ಅನಂತರ ಮೋಜು ಮಸ್ತು ಮಾಡುವಂತದ್ದು ಮತ್ತು ವಸ್ತ್ರಾಲಂಕಾರ, ಈ ರೀತಿಯಾದಂತ ವ್ಯವಸ್ಥೆಗಳು ಪ್ರಪಂಚದಲ್ಲಿ ಇರುವಂತದ್ದನ್ನ ನಾವು ನೋಡಿದ್ದೇವೆ. A child of God should have nothing to do with this. We should not be showing ourselves like the world. We should be keeping our testimony to be a different people. ನಾವು ದೇವರ ಮಕ್ಕಳಾದಂತ ನಾವು ಈ ರೀತಿಯಾದಂತ ಸಂಗತಿಗಳಲ್ಲಿ ಪಾಲುಗಾರಿಕೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಸಾಕ್ಷಿಯನ್ನ ಕಾಪಾಡಿಕೊಂಡಂತವರಾಗಿ ಈ ವಿಷಯಗಳಲ್ಲಿ ನಾವು ಪ್ರತ್ಯೇಕವಾಗಿದ್ದೇವೆ ಎಂಬುದಾಗಿ ತೋರಿಸಿಕೊಡಬೇಕು. Then we also looked at that we should have no fellowship with sin. ಅನಂತರ ನಾವು ಕಡೆಯದಾಗಿ ನೋಡಿದ್ದೇನೆಂದ್ರೆ ಪಾಪದೊಂದಿಗೆ ನಾವು ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲ. We saw 2 Corinthians 7:1, the flesh, the sins of the flesh and the spirit. ನಾವಲ್ಲಿ 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತಾ ಬಂದೆವು. ಏನಂದ್ರೆ ಶರೀರದ ಪಾಪಗಳು ಮತ್ತು ಶರೀರಾತ್ಮಗಳಲ್ಲಿ ಮಾಡುವಂತ ಪಾಪಗಳು, ಕಲ್ಮಶಗಳು. So in this area sometimes we fail, but immediately when the Lord's Spirit pricks our heart or we hear a message, we should immediately correct it rather than justifying it. ನಾವು ಅನೇಕ ಸಲ ಇಂಥ ವಿಷಯಗಳಲ್ಲಿ ಸೋತು ಹೋಗುವಂತವರಾಗಿ ಪಾಪಗಳನ್ನ ಮಾಡುತ್ತೇವೆ. ಆದ್ರೆ ದೇವರ ವಾಕ್ಯವನ್ನ ಕೇಳುವಾಗ, ದೇವರ ವಾಕ್ಯವನ್ನ ಓದುವಾಗ, ಪವಿತ್ರಾತ್ಮನು ನಮಗೆ ಒಂದು ಚುಚ್ಚುವಾಗ ನಾವು ಆ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟಂತವರಾಗಿ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳಬೇಕು. We saw that we live in a world which is filled with sexual immorality. It is popularized, it is exalted, and we can read it in Romans 1 that they not only do that, but they glory in and promote them who does that. ನಾವು ನೋಡ್ತಾ ಬಂದಿದ್ದೇವೆ ಈ ಪ್ರಪಂಚ ಅನ್ನುವಂಥದ್ದು ಲೈಂಗಿಕ ವಿಷಯದಲ್ಲಿ ಅನೈತಿಕತೆಯಿಂದ ತುಂಬಿದಂತದ್ದಾಗಿದೆ. ಆ ವಿಷಯವನ್ನ ಅದು ಬಹಳ ಪ್ರಸಿದ್ಧ ಮಾಡುವಂತದ್ದು, ಅದರಲ್ಲಿ ಅವರು ಬಹಳ ಆಸೆ ಪಟ್ಟು ಮಹಿಮೆ ಪಡಿಸುವಂತಹ ಸಂಗತಿಯಾಗಿದೆ. ಆದುದರಿಂದ ನಾವು ಆ ವಿಷಯಗಳಲ್ಲಿ ಎಂದಿಗೂ ತೊಡಗಿಸಿಕೊಳ್ಳುವಂತವರು ನಾವು ಆಗಿರಬಾರದು ಎಂಬುದಾಗಿ ನಾವು ನೋಡಿದ್ದೇವೆ. We saw that sexual immorality and idolatry mostly goes together. ನಾವು ನೋಡ್ತಾ ಬಂದಿದ್ದೇವೆ ಏನಂದ್ರೆ ಈ ಅನೈತಿಕವಾದ ಲೈಂಗಿಕ ಸಂಬಂಧಗಳು ಅಥವಾ ಲೈಂಗಿಕ ಅನೈತಿಕತೆಗಳು ಮತ್ತು ವಿಗ್ರಹ ಆರಾಧನೆ ಅನ್ನುವಂಥದ್ದು ಒಟ್ಟೊಟ್ಟಿಗೆ ಹೋಗುವಂತದ್ದಾಗಿದೆ. When I was a young person, my parents wouldn't allow me to go to see a movie in a theater in Kerala. ಕೇರಳದಲ್ಲಿ ನಾನು ಯವನಸ್ಥನಾಗಿರುವಾಗ ನನ್ನ ತಂದೆ ತಾಯಿಗಳು ಥಿಯೇಟರ್ಗೆ ಹೋಗಿ, ಸಿನಿಮಾ ಮಂದಿರಕ್ಕೆ ಹೋಗಿ ನಾನು ಆ ಚಿತ್ರವನ್ನ ನೋಡಲಿಕ್ಕೆ ಅವರು ಬಿಡ್ತಾ ಇರಲಿಲ್ಲ. Even going near the theater was considered the wrong thing. ಒಂದು ವೇಳೆ ಆ ಸಿನಿಮಾ ಮಂದಿರ ಹತ್ತಿರ ಹೋಗುವಂತದ್ದು ಕೂಡ ತಪ್ಪು ಎಂಬುದಾಗಿ ಆ ದಿನಗಳಲ್ಲಿ ಗ್ರಹಿಸ್ತಾ ಇದ್ರು. Of course, there were few times I have cheated them and seen it with friends, but we had such an understanding to watch our eyes. ಕೆಲವು ಸಲ ಅವರಿಗೆ ಮೋಸ ಮಾಡಿ
ನಮ್ಮ ಸ್ನೇಹಿತರೊಂದಿಗೆ ಒಡಗೂಡಿ ನಾನು ಸಿನಿಮಾ ಮಂದಿರಕ್ಕೆ ಹೋಗಿ ಚಲನಚಿತ್ರವನ್ನ ನೋಡಿದ್ದೇನೆ. ಅದು ನಾವು ನಮ್ಮ ಕಣ್ಣಿನಿಂದ ನೋಡುವಂತ ದೃಶ್ಯಗಳು. But today the theater has come to our bedroom and our hand in the mobile phone. So there is no such a feeling about what we should not watch, what we should. That fear, that seriousness is gone away today. ಆದ್ರೆ ಇವತ್ತಿನ ದಿವಸ ನೋಡುವಾಗ ಸಿನಿಮಾ ಮಂದಿರ ಅನ್ನುವಂಥದ್ದು ನಾವು ಮಲಗುವ ಕೋಣೆಗೆ ಬಂದಂತದ್ದಾಗಿದೆ. ನಮ್ಮ ಕೈಗಳಲ್ಲೇ ಮೊಬೈಲ್ಗಳನ್ನು ಇಟ್ಟುಕೊಂಡು ಅದರ ಬಟನ್ಗಳನ್ನು ಅದುಮುತ್ತಾ ಹೋಗುವಾಗ ಅನೇಕ ಚಿತ್ರಗಳನ್ನು ನೋಡುವಂತ ಅವಕಾಶ ನಮಗೆ ಉಂಟು. ಮೊದಲಿದ್ದಂತ ಆ ಒಂದು ಭಯ ಪಡುವಂತ ಸಂಗತಿಗಳು ಈ ದಿನಗಳಲ್ಲಿ ಇಲ್ಲ. And Psalm 1 starts with where we should not walk, where we should not stand, where we should not sit. ಮೊದಲನೇ ಕೀರ್ತನೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾವು ಎಲ್ಲಿ ನಡೆಯಬಾರದು, ನಾವು ಎಲ್ಲಿ ನಿಂತುಕೊಳ್ಳಬಾರದು, ಹಾಗೂ ನಾವೆಲ್ಲಿ ಕೂತುಕೊಳ್ಳಬಾರದು ಎಂಬುದಾಗಿ ಕೀರ್ತನೆಗಾರನು ಬರೆಯುತ್ತಾನೆ. And then it says what we should meditate on, negatively and positively. ಅನಂತರ ನಾವು ಯಾವುದರ ಮೇಲೆ ಧ್ಯಾನ ಮಾಡುವಂತವರಾಗಿರಬೇಕು, ನಕಾರಾತ್ಮಕವಾಗಿಯೂ ಮತ್ತು ಸಕಾರಾತ್ಮಕವಾಗಿಯೂ. And I admit that I have failed in it many a times, but now as the word of God impacts my life, I want to live as much a holy life in my what I watch also. ನಾನು ಅನೇಕ ಸಲ ಆ ವಿಷಯಗಳಲ್ಲಿ ನಾನು ಸೋತು ಹೋದಂತವನಾಗಿದ್ದೇನೆ. ಆದ್ರೆ ವಾಕ್ಯಗಳನ್ನ ಕಲಿಯುತ್ತಾ ಬರುವಾಗ ಆ ವಾಕ್ಯವು ನನ್ನ ಜೀವಿತವನ್ನ ಪ್ರಭಾವದಿಂದ ನಡೆಸುವುದರಿಂದ ನಾನು ಯಾವುದನ್ನ ನೋಡುವಂತವನಾಗಿದ್ದೇನೆಯೋ ಆ ವಿಷಯದಲ್ಲಿಯೂ ಕೂಡ ಈ ದಿನಗಳಲ್ಲಿ ಈ ಸಮಯಗಳಲ್ಲಿ ನಾನು ಬಹಳ ಎಚ್ಚರಿಕೆಯಿಂದ ಇರುತ್ತೇನೆ. Job says in his book that I have made a covenant with my eyes. ಯೋಬನು ತನ್ನ ಪುಸ್ತಕದಲ್ಲಿ ಬರೀತಾನೆ, ನಾನು ನನ್ನ ಕಣ್ಣಿನೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದೇನೆ ಎಂಬುದಾಗಿ. And that is an important thing we all, and especially our young people, should understand. ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಅದು ವಿಶೇಷವಾಗಿ ಯೌವನಸ್ಥರು ಈ ಸಂಗತಿಗಳನ್ನ ಅವರು ಅರ್ಥ ಮಾಡಿಕೊಳ್ಳಬೇಕು. Now, after these things, now I am going to go to another topic in connection with fellowship. ಇದಾದ ನಂತರ ನಾನು ಇನ್ನೊಂದು ವಿಷಯಕ್ಕೆ ಹೋಗ್ತೇನೆ, ಕ್ರಿಸ್ತಿಯ ಅನ್ಯೋನ್ಯತೆಯ ಸಂಬಂಧದಲ್ಲಿ, ವಿಷಯದ ಸಂಬಂಧದಲ್ಲಿ. And like I mentioned from the beginning, our fellowship in our assembly should be such sweet that we believers don't want to leave our assembly fellowship, and outsiders wanted to come into our fellowship. That is how sweet our fellowship in the local assembly should be. ನಾನು ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೇನೆ, ನಮ್ಮ ಸಭೆಯಲ್ಲಿರುವಂತ ಸ್ಥಳೀಯ ಸಭೆಯಲ್ಲಿರುವಂತ ಆ ಅನ್ಯೋನ್ಯತೆ ಎಷ್ಟು ಮಧುರವಾಗಿರಬೇಕು ಎಂಬುದಾಗಿ ನೋಡುವಾಗ ಆ ಸಭೆಯಲ್ಲಿ ಇರುವಂತವರು ನಾನು ಈ ಸಭೆಯನ್ನು ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ನೆನೆಸಬಾರದು. ಅನಂತರ ಸಭೆಯ ಹೊರಗಡೆ ಇರುವಂತವರು ನಾನು ಈ ಸಭೆಗೆ ಬಂದು ಸೇರಬೇಕಲ್ಲ ಎಂಬುದಾಗಿ ನೆನೆಸುವಂತವರಾಗಿರ್ಬೇಕು. ಆಗ ಒಂದು ವಿಶೇಷವಾದ ಮಧುರವಾದ ಅನ್ಯೋನ್ಯತೆಯನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. Brothers and sisters, we all, like James says in his epistle, we all fail in many things. So I am not condemning you. I am not telling I am better than you. I am asking in this area, if there is anything you and I need to correct, let us correct it and come back together. ಯಾಕೋಬನು ಕೂಡ ಹೇಳುವಂತವನಾಗಿದ್ದಾನೆ ತನ್ನ ಪತ್ರಿಕೆಯಲ್ಲಿ, ನಾವು ಮನುಷ್ಯರು ಅನೇಕ ಸಲ ಸೋತು ಹೋಗುವಂತವರಾಗಿದ್ದೇವೆ. ನಾನು ಈ ವಿಷಯಗಳನ್ನ ಹೇಳುವಾಗ ನಿಮ್ಮ ಯಾರೊಬ್ಬರನ್ನು ಕೂಡ ನಾನು ಅಡಗಿಸುವಂತದ್ದಾಗಿರ್ಲಿ ಅಥವಾ ತಪ್ಪು ಎಂಬುದಾಗಿ ಹೇಳುವಂತವನಾಗಿ ನಾನು ಹೇಳ್ತಾ ಇಲ್ಲ. ನನ್ನನ್ನು ಸೇರಿಸಿಕೊಂಡು ನಾನು ಹೇಳ್ತೇನೆ, ಈ ವಿಷಯಗಳಲ್ಲಿರುವಂತಹ ಸಂಗತಿಗಳನ್ನ ಅವಲೋಕಿಸಿದಂತವರಾಗಿ ನಮ್ಮನ್ನು ನಾವು ಕ್ರಮಪಡಿಸಿಕೊಂಡು ಮುಂದೆ ಹೋಗುವಂತವರಾಗಿರಬೇಕು. We have fellowship with the holy God, the triune God, whom even the angels fear to look at. They cover their face, they cover their feet, and repeatedly say, holy, 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 Lord God Almighty. To that God, God has given us fellowship. Let us be aware of that. ನಮ್ಮ ಅನ್ಯೋನ್ಯತೆ ಇರುವಂತದ್ದು ಪರಿಶುದ್ಧ ದೇವರೊಂದಿಗೆ, ತ್ರಯೇಕ ದೇವರೊಂದಿಗೆ. ಆ ದೇವರನ್ನ ನೋಡುವಾಗ ಆ ದೇವದೂತರು ಕೂಡ ಅವರು ಭಯ ಪಡುವಂತವರಾಗಿ ತಮ್ಮ ಎರಡು ಕೈಗಳಿಂದ ಮುಖಗಳನ್ನ ಮುಚ್ಚಿಕೊಂಡು, ತಮ್ಮ ಎರಡು ಕೈಗಳಿಂದ ಕಣ್ಣುಗಳನ್ನ ಮುಚ್ಚಿಕೊಂಡು, ಎರಡು ಕಾಲುಗಳನ್ನ ಮುಚ್ಚಿಕೊಂಡು, ಎರಡು ರೆಕ್ಕೆಗಳಿಂದ ಅವರು ಬಡಿಯುತ್ತಾ ಆ ದೇವರಿಗೆ ಪರಿಶುದ್ಧನು 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 ಎಂಬುದಾಗಿ ಹೇಳುವಂತ ಮಹಾಪರಿಶುದ್ಧ ದೇವರೊಂದಿಗೆ ನಮ್ಮ ಅನ್ಯೋನ್ಯತೆ ಇದೆ ಪ್ರಿಯರೇ. ಇದನ್ನ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. That is enough for me to know what I should do,
what I should not do in my life. ಅದನ್ನ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ನಾವು ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು, ನಾವು ಏನು ಮಾಡಬಾರದು ಎಂದು ತಿಳ್ಕೊಳ್ಳುವುದಕ್ಕೆ ಅಷ್ಟೇ ಸಾಕಾಗಿದೆ. Okay, now let us go into how do you receive a person into fellowship in the local assembly. ನೀವು ಸ್ಥಳೀಯ ಸಭೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ನೀವು ಆ ಸಭೆಯ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳುತ್ತೀರಿ ಎಂಬುದಾಗಿ ನೋಡೋಣ. How do you receive into fellowship? ಯಾವ ರೀತಿ ಅವನನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳುತ್ತೀರಾ? Can you hear, brother? ಮಾಡಿಕೊಳ್ಳುತ್ತೀರಾ? Okay. Now I think most of us, all of us are from Brethren Fellowship, Assembly Fellowship. ನಾವು ಎಲ್ಲರೂ ಕೂಡ ಬ್ರದರನ್ ಅನ್ಯೋನ್ಯತೆ ಅಥವಾ ಬ್ರದರನ್ ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದಂತವರಾಗಿದ್ದೇವೆ. But when you look at the denomination, some of you might have come from denomination. What they have there is called membership. ಕೆಲವರು ನಾವು ಬೇರೆ ಬೇರೆ ಪಂಗಡಗಳಿಂದ ವರ್ಗಗಳಿಂದ ಬಂದಂತವರಾಗಿದ್ದೇವೆ. ಅವರಲ್ಲಿ ನಾವು ನೋಡುವಾಗ ಅವರಲ್ಲಿ ಒಂದು ಸದಸ್ಯತ್ವ ಅನ್ನೋದುಂಟು, ಸದಸ್ಯತ್ವ ಅನ್ನೋದು, ಸದಸ್ಯರಾಗಿರುವಂತ. Yeah, I came from my forefathers came from a denomination. ನಮ್ಮ ತಾತ ಮುತ್ತಾತಂದಿರು ಅವರು ಒಂದು ಪಂಗಡದಿಂದ ಬಂದಂತವರು. They have what is called membership book, membership. ಅವರಲ್ಲಿ ಒಂದು ಸದಸ್ಯತ್ವದ ಒಂದು ಪುಸ್ತಕವಿದೆ, ಸದಸ್ಯರಾಗಿರುವಂತದ್ದು. And when you are a little child, they give you an infant baptism or sprinkling, and then you become member of the church. ನಾವು ಮಕ್ಕಳಾಗಿರುವಾಗಲೇ, ಸಣ್ಣ ಮಗುವಾಗಿರುವಾಗಲೇ ಅಲ್ಲಿ ನಮಗೆ ಚಿಮುಕಿಸುವುದರ ಮುಖಾಂತರ ಮಗುವಿಗೆ ಕೊಡುವಂತ ದೀಕ್ಷಾಸ್ನಾನವನ್ನ ಕೊಡುತ್ತಾರೆ. ಆವಾಗ ನಾವು ಆ ಒಂದು ಪಂಗಡದ ಅಥವಾ ಸಭೆಯ ಸದಸ್ಯರಾಗುತ್ತೇವೆ. And that will be there, your name will be there till they bury you. ನಾವು ಸತ್ತು ಊಣಲ್ಪಡುವ ತನಕ ನಮ್ಮ ಹೆಸರು ಆ ಸದಸ್ಯತ್ವದ ಪುಸ್ತಕದಲ್ಲಿ ಇರ್ತದೆ. We had an uncle and auntie who came from such a background through a Bible study that I did. They came to the Lord, they came to the assembly, and I heard them saying like this. ಒಂದು ಅಂಕಲ್ ಮತ್ತು ಆಂಟಿ ಇದ್ದರು. ಅವರು ನನ್ನ ಒಂದು ಸತ್ಯವೇದ ಅಧ್ಯಯನದ ವಾಕ್ಯಗಳನ್ನ ಕೇಳಿ ಕರ್ತನನ್ನ ಕಂಡುಕೊಂಡು ನಮ್ಮ ಸಭೆಗೆ ಬಂದರು. ಅವರು ಬಂದಾಗ ಒಂದು ಮಾತನ್ನ ಈ ರೀತಿ ಹೇಳಿದರು. So they said we were going to such and such church and we have not gone there long time. We have not paid our dues. So if we die now, they won't bury us. When the death comes, somebody will come. If they want burial in that church, the responsible person will come with the book and we have to pay all the dues. Then only we will be buried in that church. ಅವರು ಹೇಳ್ತಾ ಬಂದ್ರು ಏನಂದ್ರೆ, ನಾವು ಇಂಥ ಸಭೆಗೆ ಹೋಗ್ತಾ ಇದ್ವು, ಆದ್ರೆ ಸುಮಾರು ಸಮಯದಿಂದ ಕ್ರಮವಾಗಿ ನಾವು ಹೋಗುತ್ತಾ ಇಲ್ಲ, ಹಾಗೂ ಅಲ್ಲಿ ಕೊಡಬೇಕಾದಂತ ಒಂದು ಫೀಸ್ ಅನ್ನ, ಹಣವನ್ನ ನಾವು ಕೊಟ್ಟಿಲ್ಲ. ಒಂದು ವೇಳೆ ಅದು ಕೊಡದೇ ಇರುವುದರಿಂದ ನಾವು ಸತ್ತು ಹೋದರೆ ನಮ್ಮ ಹೆಣಗಳನ್ನ ಅವರು ಹೂಣೋದಕ್ಕೆ ಅವರು ಒಪ್ಪಿಕೊಳ್ಳೋದಿಲ್ಲ. ಆ ಸಮಯಗಳಲ್ಲಿ ಅಲ್ಲಿ ಜವಾಬ್ದಾರಿ ಉಳ್ಳಂತವರು ನಮ್ಮ ಬಳಿಗೆ ಬರುವಂತವರಾಗಿರ್ತಾರೆ. ಬಂದು ನಾವು ಎಲ್ಲಾ ಹಣವನ್ನ ಸಂದಾಯ ಮಾಡಿದ ಮೇಲೆ ನಮ್ಮ ಹೆಣಗಳನ್ನ ಹೂಣಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. And such a system we don't have in our assembly. ಆದ್ರೆ ನಮ್ಮ ಸಭೆಗಳಲ್ಲಿ ಪ್ರಿಯರೇ ಅಂತ ಒಂದು ವ್ಯವಸ್ಥೆ ಇಲ್ಲ. I don't know any of your assemblies are keeping such a membership book. I don't know. We don't have. ಎಲ್ಲಾದ್ರೂ ಬೇರೆ ನಿಮ್ಮ ಸಭೆಗಳಲ್ಲಿ ಅಂತ ಸದಸ್ಯತ್ವದ ಪುಸ್ತಕಗಳನ್ನು ಇಟ್ಟಿದ್ದೀರಾ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಸಭೆಯಲ್ಲಂತೂ ಇಲ್ಲ. We have what is called fellowship instead of membership. ಈ ಒಂದು ಸದಸ್ಯತ್ವದ ಬದಲು ನಮ್ಮಲ್ಲಿ ಇರುವಂತದ್ದು ಏನು ಎಂಬುದಾಗಿ ಹೇಳುವಾಗ ಅನ್ಯೋನ್ಯತೆ ಎಂಬುದಾಗಿ. We receive everyone God received. That is the basis. ದೇವರು ಯಾರನ್ನ ಒಪ್ಪಿಕೊಂಡು ಅಥವಾ ಬರಮಾಡಿಕೊಂಡಿದ್ದಾನೋ ಅಂತವರನ್ನ ನಾವು ಕೂಡ ನಮ್ಮ ಅನ್ಯೋನ್ಯತೆಗೆ ಬರಮಾಡಿಕೊಳ್ಳುತ್ತೇವೆ. We can read that in Romans 14 and Romans 15. ನಾವು ರೋಮಾಪುರದವರಿಗೆ ಪತ್ರಿಕೆ 14ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯದಲ್ಲಿ ಅದನ್ನು ಓದಬಹುದು. In the Bible, when Paul writes about, read Romans 15 verse 1, there are two group of people. ಪೌಲನು ಸತ್ಯವೇದದಲ್ಲಿ ಬರೆಯುವಾಗ ನಾವು ರೋಮಾಪುರ 15ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ಎರಡು ತರದ ಗುಂಪಿನವರಿದ್ದಾರೆ. Please read Romans 15 verse 1. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನ, ದೃಢವಾದ ನಂಬಿಕೆಯುಳ್ಳ ನಾವು
ನಮ್ಮ ಸುಖವನ್ನ ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. Yeah, here Paul talks about two group of people in the assembly, those who are strong and those who are weak. ಇಲ್ಲಿ ಎರಡು ತರದ ಜನರನ್ನ ಕುರಿತು ಸಭೆಯಲ್ಲಿರುವಂತವರನ್ನ ಪೌಲನು ಬರೆಯುತ್ತಾನೆ. ಯಾರು ಎಂಬುದಾಗಿ ಹೇಳುವಾಗ ಒಬ್ಬರು ದೃಢವಾದಂತವರು, ಇನ್ನೊಬ್ಬರು ದೃಢವಿಲ್ಲದಂತವರು. This is not talking about physical strength of the muscle, it is talking about spiritual maturity. ಇದು ಅವರ ಶಾರೀರಿಕ ಶಕ್ತಿ ಬಲ ಅವನ್ನ ಕುರಿತು ಮಾತಾಡ್ತಾ ಇಲ್ಲ, ಅವರ ಆತ್ಮಿಕ ಪರಿಪಕ್ವತೆ ಕುರಿತು ಮಾತಾಡಲ್ಪಡ್ತಾ ಇದೆ. And the same thing Paul writes in Thessalonian epistle, 1 Thessalonians 5:14, how the leaders should deal with different kind of people. ಅನಂತರ ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಚನದಲ್ಲೂ ಕೂಡ ಪೌಲನು ಬರೆಯುತ್ತಾ ಹೋಗ್ತಾನೆ, ಬೇರೆ ಬೇರೆ ತರದ ಜನರೊಂದಿಗೆ ಸಭೆಯವರು ಯಾವ ರೀತಿಯಲ್ಲಿ ನಡೆದುಕೊಳ್ಳುವಂತವರಾಗಿರಬೇಕು. Let's read that 1 Thessalonians 5:14. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಚನ, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. Yeah, so we see different kind of believers in the local assembly. ಅದರಿಂದ ಸ್ಥಳೀಯ ಸಭೆಗಳಲ್ಲಿ ನಾವು ಬೇರೆ ಬೇರೆ ತರವಾದಂತಹ ವಿಶ್ವಾಸಿಗಳನ್ನ ನಾವು ನೋಡ್ತೇವೆ. And Paul writes in 1 Corinthians 8, we don't need to turn there, even in eating, we should not offend a weaker brother. ನಾವು ಮೊದಲನೇ ಕೊರಿಂಥ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಾವು ತಿನ್ನುವ ವಿಷಯದಲ್ಲಿಯೂ ಕೂಡ ಬಲಹೀನನಾದಂತ ಒಬ್ಬ ಸಹೋದರನಿಗೆ ನಾವು ನೋವುಂಟು ಮಾಡುವಂತವರಾಗಿರಬಾರದು. So when we talk about receiving somebody into fellowship, let us first understand what a church, local church and assembly is. ನಾವು ನಮ್ಮ ಸಭೆಗೆ ಅನ್ಯೋನ್ಯತೆಗೆ ಯಾರನ್ನ ಬರಮಾಡಿಕೊಳ್ಳುತ್ತೇವೋ ಆ ವಿಷಯದಲ್ಲಿ ನಾವು ನೋಡುವಾಗ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದೇನೆಂದ್ರೆ ನಮ್ಮ ಸಭೆ, ನಮ್ಮ ಸ್ಥಳೀಯ ಸಭೆ ಯಾವ ರೀತಿ ಇದೆ ಎಂಬುದಾಗಿ. First of all, it should be like a nursery for babes in Christ, new believers. ಹೊಸ ವಿಶ್ವಾಸಿಗಳಿಗೆ, ಕ್ರಿಸ್ತನಲ್ಲಿ ಇನ್ನೂ ಮಗುವಾಗಿರುವಂತವರಿಗೆ ತಕ್ಕಂತೆ ಅದು ಪ್ರಥಮವಾಗಿ ಸಣ್ಣ ಮಕ್ಕಳಿಗೆ ಕೊಡುವ ನರ್ಸರಿ ಪಾಠಶಾಲೆಯಂತೆ ಇರಬೇಕು. That is, the church should be a nursery like for new believers. ಅದರಿಂದ ಹೊಸ ವಿಶ್ವಾಸಿಗಳಿಗೆ ಸಭೆ ಅನ್ನುವಂಥದ್ದು ನರ್ಸರಿ ಇದ್ದ ಹಾಗೆ ಇರಬೇಕು. Secondly, it should be a nursing home. ಆರೈಕೆ ಮನೆ, what do you say it? A nursing home for the weak ones. ಎರಡನೇ ಸಂಗತಿ ನೋಡುವಾಗ ನಮ್ಮ ಸಭೆಗಳು ಬಲಹೀನವಾದ ವಿಶ್ವಾಸಿಗಳಿಗೆ ಆರೈಕೆ ಮಾಡುವಂತ, ಬಲಪಡಿಸುವಂತ ಮನೆಗಳ ಹಾಗೆ ಇರಬೇಕು. In Accept Ministry, we call it is a ಆರೈಕೆ ಮನೆ. It's a caring center. And our assembly should be a caring center for those who are weak. ಅಕ್ಸೆಪ್ಟ್ ಮಿನಿಸ್ಟ್ರಿಯಲ್ಲಿ ಇರುವಂತವರಿಗೆ ನೋಡಿಕೊಳ್ಳುವಾಗ ಅವರಲ್ಲಿ ಆರೈಕೆ ಮಾಡುವಂತ ಮನೆ ಎಂಬುದಾಗಿ ಉಂಟು. ಅದೇ ರೀತಿಯಲ್ಲಿ ಕೂಡ ಆ ಬಲಹೀನವಾದ ವಿಶ್ವಾಸಿಗಳಿಗೆ ಸಭೆ ಅನ್ನುವಂಥದ್ದು ಆರೈಕೆ ಮಾಡುವಂತ ಮನೆಯ ಉಪಾಧಿಯಲ್ಲಿ ಇರಬೇಕು. So it's a nursing home for nursery for new babes. ಹೊಸ ವಿಶ್ವಾಸಿಗಳಿಗೆ ನರ್ಸರಿ ಟೈಪ್ ಅಲ್ಲಿ ರೀತಿಯಲ್ಲಿ. It is a nursing home for the weak. ಆರೈಕೆ ಮಾಡುವಂತ ಮನೆಯ ಅದು ಬಲಹೀನವಾದಂತ ವಿಶ್ವಾಸಿಗಳಿಗಾಗಿರ್ಬೇಕು. But it is a training home for all groups. ಆದ್ರೆ ಬೇರೆ ಎಲ್ಲಾ ಗುಂಪುಗಳಿಗೆ ಅದು ತರಬೇತಿ ಕೊಡುವಂತ ಮನೆಯಾಗಿರ್ಬೇಕು. Everybody, it is a training home for everybody. ಎಲ್ಲರಿಗೂ ಅದು ತರಬೇತಿ ಕೊಡುವಂತ ಒಂದು ಮನೆ. Please listen carefully to what I'm going to say. All my beloved brothers and sisters, even when you have a problem in your local assembly, that assembly with the problem is a good training place. ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳುವುದನ್ನ ಬಹಳ ಎಚ್ಚರಿಕೆಯಿಂದ ಕೇಳಿಕೊಳ್ಳುವಂತವರಾಗಿರ್ರಿ. ಒಂದು ವೇಳೆ ನಿಮ್ಮ ಸಭೆಗಳಲ್ಲಿ ತೊಂದರೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಅನ್ನುವಂಥದ್ದು ಇದ್ದೇ ಇರ್ತವೆ. ಒಂದು ವೇಳೆ ಅದಿದ್ದ ಪಕ್ಷದಲ್ಲಿಯೂ ಕೂಡ ಆ ಸಭೆಗಳು ಒಂದು ಒಳ್ಳೆಯ ತರಬೇತಿ ಕೊಡುವಂತ ಸ್ಥಳವಾಗಿದೆ. You develop Christian character in the midst of that problem, like patience, long suffering, showing love to others, and
you. Don't run away from that place because there is a problem. ಆ ತರವಾದಂತ ತೊಂದರೆಗಳ ಇದ್ದಾಗ್ಯೂ ಕೂಡ ಅಂತ ಸಭೆಗಳು ಆ ಜನರಿಗೆ ಅಥವಾ ವಿಶ್ವಾಸಿಗಳಿಗೆ ತಾಳ್ಮೆಯ ವಿಷಯದಲ್ಲಿ, ದೀರ್ಘ ಶಾಂತಿಯ ವಿಷಯದಲ್ಲಿ, ಪ್ರೀತಿಯನ್ನ ತೋರಿಸುವಂತ ವಿಷಯದಲ್ಲಿ ತರಬೇತಿಯನ್ನ ಕೊಡುವಂತದ್ದು ಆಗಿರ್ತದೆ. ಅನಂತರ ತೊಂದರೆಗಳು ಇದೆ ಎಂಬುದಾಗಿ ನಾವು ಆ ಸ್ಥಳವನ್ನ ಬಿಟ್ಟು ಓಡಿ ಹೋಗುವಂತವರಾಗಿರ್ಬಾರ್ದು. You can learn, you can develop Christian character in a place where there is problem. Others are not loving you, you can love others. Others are not patient, you can be patient. So even an assembly with a problem is the best school to learn those characters. ಆದ್ರಿಂದ ಆ ತೊಂದರೆಗಳಿರುವಂತ ಸಭೆಗಳು ಕೂಡ ಒಂದು ಉತ್ತಮವಾದ ಸ್ಥಳವಾಗಿ, ಅದು ತರಬೇತಿ ಕೊಡುವಂತ ಸ್ಥಳವಾಗಿ, ಅದು ಕ್ರಿಸ್ತೀಯ ಗುಣಗಳನ್ನ ನಿಮ್ಮಲ್ಲಿ ಅಭಿವೃದ್ಧಿ ಪಡಿಸುವಂತ ಸ್ಥಳವಾಗಿ, ಒಂದು ವೇಳೆ ಅವರು ನಿಮಗೆ ತಾಳ್ಮೆ ತೋರಿಸ್ತಾ ಇಲ್ವಾ, ನೀವು ಅವರಿಗೆ ತಾಳ್ಮೆ ತೋರಿಸ್ರಿ. ಒಂದು ವೇಳೆ ಅವರಲ್ಲಿ ದೀರ್ಘ ಶಾಂತತೆ ಇಲ್ವಾ, ನೀವು ದೀರ್ಘ ಶಾಂತರಾಗಿರುವಂತವರಾಗಿರಿ. ಹೀಗೆ ಅನೇಕ ಗುಣಗಳನ್ನ ನಾವು ಅವರಲ್ಲಿ ಬೆಳೆಸಬಹುದು. I hope all of us understand that and do our part. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಂತವರಾಗಿ ನಮ್ಮ ಭಾಗವನ್ನ ನಾವು ಮಾಡುತ್ತೇವೆ ಎಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. When John, Apostle John writing in the first epistle of John, he talks about three group of people in the church. ಅಪೊಸ್ತಲನಾದ ಯೋಹಾನನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಬರೆಯುವಾಗ ಸಭೆಯಲ್ಲಿರುವಂತ ಮೂರು ತರವಾದ ಗುಂಪಿನವರ ಕುರಿತು ಆತನು ಬರೆಯುತ್ತಾನೆ. You can study it later. It talks about little children, young people and fathers. ನಾವು ಅದನ್ನ ಮತ್ತೆ ಬೇರೆ ಸಮಯಗಳಲ್ಲಿ ನೀವು ಅದನ್ನ ಅಧ್ಯಯನ ಮಾಡ್ರಿ. ಅವನು ಮಾತಾಡುವಾಗ ಸಣ್ಣ ಮಕ್ಕಳ ಕುರಿತು ಮಾತಾಡುತ್ತಾನೆ, ಅನಂತರ ಯವನಸ್ಥರ ಕುರಿತು ಮಾತಾಡುವಂತವನಾಗಿದ್ದಾನೆ, ಅನಂತರ ತಂದೆಗಳಿಗೆ ಕುರಿತು ಮಾತಾಡುವಂತವನಾಗಿದ್ದಾನೆ. And it has nothing to do with physical growth, it has to do with spiritual growth. ನಾವು ನೋಡ್ತಾ ಬಂದ ಹಾಗೆ ಅದು ನಮ್ಮ ಶಾರೀರಿಕ ಬೆಳವಣಿಗೆ ಮೇಲೆ ಅವಲಂಬಿತವಾಗಿಲ್ಲ, ಅದು ನಮ್ಮ ಆತ್ಮೀಕ ಬೆಳವಣಿಗೆಗಳ ಕುರಿತು ತಿಳಿಸುವಂತದ್ದಾಗಿದೆ. Little children, they know the Father, they are saved, that is what they are. ಅಲ್ಲಿ ಸಣ್ಣ ಮಕ್ಕಳು ಅವರಿಗೆ ತಂದೆ ಗೊತ್ತುಂಟು, ಅವರು ರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. Young people are strong because they know the word of God. The word of God is working in their life. ಯವನಸ್ಥರಿಗೆ ದೇವರ ವಾಕ್ಯದ ಪರಿಚಯವಿದೆ, ದೇವರ ವಾಕ್ಯದಲ್ಲಿ ಅವರ ಕಾರ್ಯ ಮಾಡುವುದರಿಂದ ಅವರು ಶಕ್ತರಾಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. Then the fathers, because you know the one, you know God for a long time, you have walked with God, you have experience. ಆದ್ರಿಂದ ತಂದೆಗಳು ಆದಿಯಿಂದಿರುವ ಆತನನ್ನ ಮೊದಲಿಂದಲೇ ನೀವು ಬಲ್ಲವರಾಗಿ ಆ ಅನುಭವ ಉಳ್ಳವರಾಗಿರುವುದರಿಂದ ಎಂಬುದಾಗಿ ಯೋಹಾನನು ಬರೀತಾನೆ. It is a beautiful thing when our assemblies have not even physically older people, young people and children, and also spiritually these three. It is a beautiful thing to have all these group in the assembly. ಆ ರೀತಿಯಲ್ಲಿ ನಾವು ನೋಡುವಾಗ ನಮ್ಮ ಸಭೆಗಳಲ್ಲಿ ಈ ತರವಾದಂತಹ ಮೂರು ಗುಂಪುಗಳು, ಒಂದು ವೇಳೆ ಆತ್ಮಿಕವಾಗಿ ಅಥವಾ ಶಾರೀರಿಕವಾಗಿಯೂ ಕೂಡ ಸಣ್ಣ ಮಕ್ಕಳು, ಯವನಸ್ಥರು, ತಂದೆಯರು ಅಥವಾ ವಯಸ್ಸಾದಂತವರು, ಇವರೆಲ್ಲರೂ ಇರುವುದಾದ್ರೆ ಅದು ಒಂದು ಬಹಳ ಸುಂದರವಾದಂತಹ ಒಂದು ಸಂಗತಿ. If you go to the Europe, many of the European countries today, in England and even in America, some of the old assemblies, there is only 5 or 6 old people. There is no young people. There is no children. They all left the assembly. It's very sad. It should not happen. So physically also, when we have all these different groups, and spiritually, it is a beautiful place of fellowship, dear ones. ಇವತ್ತಿನ ದಿವಸ ಒಂದು ವೇಳೆ ನಾವು ಯುರೋಪ್ ದೇಶಗಳಿಗೆ, ಇಂಗ್ಲೆಂಡ್ ದೇಶ ಮತ್ತು ಇತರ ದೇಶಗಳು ಮತ್ತು ಅಮೆರಿಕ ದೇಶವು ಕೂಡ ಹೋಗಿ ಸಭೆಗಳಲ್ಲಿ ನೋಡುವಾಗ ಅಲ್ಲಿ ಎಲ್ಲೋ ಕೇವಲ 5-6 ವಯಸ್ಸಾದಂತವರು ಇರುತ್ತಾರೆ ಹೊರತು ಮಕ್ಕಳು, ಯವನಸ್ಥರು ಇರುವುದಿಲ್ಲ. ಆದ್ರಿಂದ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಮಕ್ಕಳು, ಯವನಸ್ಥರು ಮತ್ತು ವಯಸ್ಸಾದಂತವರು ಇವರೆಲ್ಲರೂ ಆ ಸಭೆಯಲ್ಲಿ ಇದ್ದಾರೆ ಅನ್ನೋದಾದ್ರೆ ಅದು ಎಷ್ಟು ಒಂದು ಸೌಂದರ್ಯ ಉಳ್ಳಂತ ಒಂದು ಸಂಗತಿಯಾಗಿದೆ. Young people, you need the elderly people who walked with God for long time. Energy, they have experience. I'm losing my energy now, but you know, there is some experience. So when we have a mutual ಅವರಲ್ಲಿ ಅನುಭವ ಉಂಟು,
ಯವನಸ್ಥರಾದ ನಿಮ್ಮಲ್ಲಿ ಶಕ್ತಿ ಉಂಟು, ಬಲ ಉಂಟು. ಆದ್ರಿಂದ ಅನುಭವ ಮತ್ತು ಶಕ್ತಿ ಎರಡು ಒಟ್ಟಿಗೆ ಇರುವಾಗ ಅವರಿಂದ ನೀವು ಅವರ ಅನುಭವಗಳಿಂದ ಕಲಿಯುತ್ತಾ ಹೋಗುವಾಗ ಎಷ್ಟು ಒಂದು ವಿಶೇಷವಾದಂತಹ ಒಂದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸುವಂತಹ ಒಂದು ಜೀವಿತ, ಕಲಿಯುವಂತಹ ಒಂದು ಜೀವಿತ ಆ ಸಭೆಗಳಲ್ಲಿ ಇರ್ತದೆ. See, I remember when I was small, when I was finishing my SSLC or PU, when I was doing, my father will always take me before exam or after the result came. My father used to take me to the elders of the church and ask them to pray for me. There was such a time. They connected us with the elderly ones and they would counsel us. And that was a beautiful thing. Today, I don't know if it is happening or not. ನಾನು ಕೂಡ ಯವನಸ್ಥನಾಗಿದ್ದಾಗ 10ನೇ ತರಗತಿಯಲ್ಲಿ ಅಥವಾ PUC ಓದುವಂತ ಸಮಯದಲ್ಲಿ ಪರೀಕ್ಷೆ ಆದ ನಂತರವೂ ಕೂಡ ನನ್ನ ತಂದೆಯವರು ನನ್ನನ್ನ ಕರೆದುಕೊಂಡು ಸಭೆಯ ಹಿರಿಯರೊಟ್ಟಿಗೆ, ಅಂದ್ರೆ ವಯಸ್ಸಲ್ಲಿ ಹಿರಿಯರಾದವರೊಟ್ಟಿಗೆ ಕರೆಕೊಂಡು ಹೋಗಿ ಅಲ್ಲಿ ನನಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳುವಾಗ ಅವರು ನಮಗಾಗಿ ಪ್ರಾರ್ಥಿಸ್ತಾ ಇದ್ದರು. ಆ ರೀತಿ ಆ ಒಂದು ಹಿರಿಯರೊಟ್ಟಿಗೆ ಇರುವಂತಹ ಒಂದು ಅನುಭವ, ಅವರ ಅನುಭವಗಳನ್ನ ನಾವು ಕೂಡ ಹಂಚಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಎಷ್ಟು ಒಂದು ವಿಶೇಷವಾದಂತಹ ಸಂಗತಿಗಳು. In assembly, there is room for all kind of believers to fellowship together. ಒಂದು ಸಭೆಯಲ್ಲಿ ಎಲ್ಲಾ ತರವಾದಂತಹ ವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳುವಂತಹ ಒಂದು ಅವಕಾಶ ದೊರಕುವಂತದ್ದಾಗಿದೆ. So Paul is writing about the strong one and the weak one. ಅದರಿಂದ ಪೌಲನಲ್ಲಿ ಬರಿತಾನೆ ದೃಢವಾಗಿರುವಂತವರು, ದೃಢವಿಲ್ಲದಂತವರು. And John is telling about children, young people and fathers. ಯೋಹಾನನು ಬರಿತಾನೆ ಸಣ್ಣ ಮಕ್ಕಳು, ಅನಂತರ ಯವನಸ್ಥರು ಮತ್ತು ತಂದೆಯರು. The strong should bear with the weak. ಬಲವಾಗಿರುವಂತವರು ದೃಢವಿಲ್ಲದವರನ್ನ ಸಹಿಸಿಕೊಳ್ಳಬೇಕು. But that has nothing to do with intolerant, rebellious spirit in the church. ಆದ್ರೆ ಅದನ್ನ ಹೇಳುವಾಗ ಸಭೆಯಲ್ಲಿರುವಂತ ಎದುರು ಬೀಳುವಂತ ಆತ್ಮ ಉಳ್ಳಂತದ್ದು ಅಥವಾ ದಂಗೆ ಹೇಳುವಂತ ಆತ್ಮಗಳನ್ನ ಸಹಿಸಿಕೊಳ್ಳಬೇಕು ಎಂಬುದಾಗಲ್ಲ. You bear with the weak in their spiritual life, but with the sin, you have to open sin of rebellion in the church, you have to deal with it. ಆತ್ಮಿಕವಾದ ವಿಷಯಗಳಲ್ಲಿ ಬಲ ಇಲ್ಲದವರೊಂದಿಗೆ ನೀವು ಸಹಿಸಿಕೊಳ್ಳುವಂತವರಾಗಿರ್ರಿ. ಆದ್ರೆ ಸಭೆಯಲ್ಲಿ ಅವರು ವಿರುದ್ಧವಾಗಿ ಮಾಡುವಂತಹ ಸಂಗತಿಗಳು, ಎದುರು ಬೀಳುವಂತಹ ವಿಷಯಗಳು ಬರುವಾಗ ನಾವು ಎಲ್ಲರಿಗೂ ಗೊತ್ತಾಗುವ ಹಾಗೆಯೇ ಅವರ ವಿಷಯಗಳಲ್ಲಿ ನಾವು ಕಾರ್ಯಗಳನ್ನ ಕೈಗೆ ತೆಗೆದುಕೊಂಡು ನಡೆಸುವಂತವರಾಗಿರ್ಬೇಕು. So how do we receive somebody into our fellowship? ಅದರಿಂದ ನಾವು ಯಾರಾದ್ರೊಬ್ಬರನ್ನ ನಮ್ಮ ಸಭೆಗೆ ಅನ್ಯೋನ್ಯತೆಗೆ ಹೇಗೆ ಬರಮಾಡಿಕೊಳ್ತೇವೆ? And we have 2 Timothy 3:5 that talks about what the church is. 2ನೇ ತಿಮೋಥಿ 3ನೇ ಅಧ್ಯಾಯ 5ನೇ ವಚನ ನಾವು ನೋಡುವಾಗ ಸಭೆ ಏನಾಗಿದೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. Someone have a form of godliness but denying the power. ಅಲ್ಲಿ ನಾವು ನೋಡುವಾಗ ಕೆಲವರಲ್ಲಿ ಭಕ್ತಿಯ ವೇಷವಿದ್ದು ಅವರು ದೇವರ ಬಲವನ್ನ ಬೇಡವೆನ್ನುತ್ತಾರೆ. And rebellious attitude, 2 Thessalonians 3:14 and 15 says, have nothing to do with them. ಅನಂತರ 2ನೇ ಥೆಸಲೋನಿಕ 3:14 ಮತ್ತು 15ನೇ ವರ್ಷದಲ್ಲಿ ಅದು ಹೇಳುವಂತದ್ದಾಗಿದೆ. ಏನೆಂದರೆ ನಮ್ಮ ಎದುರು ಬೀಳುವಂತವರೊಟ್ಟಿಗೆ ನಾವು ಸಹವಾಸವನ್ನ ಮಾಡುವಂತವರಾಗಿರಬಾರದು. 2 Thessalonians 3:6 says, withdraw from anyone who is walking unruly. ಅಕ್ರಮವಾಗಿ 2ನೇ ಥೆಸಲೋನಿಕ 3:5-6 ಹೇಳ್ತದೆ, ಅಕ್ರಮವಾಗಿ ನಡೆಯುವರ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕು ಎಂಬುದಾಗಿ. So now we know why many of our assemblies are weak. We are not bearing with the spiritually weak, but we are bearing with the rebellious and sinful. ಯಾಕೆ ಈ ದಿನಗಳಲ್ಲಿ ನಮ್ಮ ಸಭೆಗಳು ಬಲಹೀನವಾಗಿದೆ ಎಂಬುದಾಗಿ ನೋಡುವಾಗ ಆತ್ಮಿಕವಾಗಿ ಬಲಹೀನವಾದವರೊಂದಿಗೆ ನಾವು ಸಹಿಸಿಕೊಳ್ತಾ ಇಲ್ಲ. ಆದ್ರೆ ನಮಗೆ ಎದುರು ಬೀಳುವವರೊಂದಿಗೆ ಅಥವಾ ತಪ್ಪು ಮಾಡುವವರನ್ನ ನಾವು ನಮ್ಮ ಸಭೆಗಳಲ್ಲಿ ಸಹಿಸಿಕೊಳ್ಳುತ್ತಾ ಇರುವುದರಿಂದ ನಮ್ಮ ಸಭೆಗಳು ಬಲಹೀನವಾಗುತ್ತವೆ. In Titus 3:10 it says you give a warning once or twice and then have nothing to do with him.
ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವರ್ಷದಲ್ಲಿ ಕೂಡ ಹೇಳ್ತದೆ, ನೀನು ಅವರಿಗೆ 1, 2 ಅಥವಾ 3 ಸಲ ತಿಳುವಳಿಕೆಯನ್ನ ಕೊಡುವಂತವನಾಗಿರು. ಒಂದು ವೇಳೆ ಅವರು ಕೇಳದೆ ಹೋದ್ರೆ ಅವರೊಟ್ಟಿಗೆ ನಮಗೆ ಸಹವಾಸ ಇರಬಾರದು ಎಂಬುದಾಗಿ. Of course, when the leaders correct it, they should do it with fear, with prayer, with scriptural principles to restore them. ಒಂದು ವೇಳೆ ಸಭೆಯ ನಾಯಕರು ಅವರನ್ನ ಶಿಸ್ತುಪಡಿಸುವಾಗ ಅವರು ಪ್ರಾರ್ಥನೆಯೊಟ್ಟಿಗೆ ವಾಕ್ಯಾನುಸಾರವಾದಂತಹ ರೀತಿಯಲ್ಲಿ ಹಾಗೂ ವಾಕ್ಯದ ತತ್ವಗಳನ್ನ ಇಟ್ಟುಕೊಂಡಂತವರಾಗಿ ಅವರನ್ನ ಸರಿಪಡಿಸಲಿಕ್ಕೆ ನಾವು ಪ್ರಯಾಸ ಪಡಬೇಕು. We read that in Galatians chapter 6, 1-3. We see that principle. ನಾವು ಆ ಒಂದು ಸಿದ್ಧಾಂತವನ್ನ ತತ್ವವನ್ನ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 1ನೇ ವರ್ಷದಿಂದ 3ನೇ ವರ್ಷದಲ್ಲಿ ನಾವು ನೋಡ್ತೇವೆ. Spiritual weakness we should bear with. Spiritual rebellion we should not bear with. ಆತ್ಮಿಕವಾಗಿ ಬಲಹೀನರನ್ನ ನಾವು ಸಹಿಸಿಕೊಳ್ಳಬೇಕು. ಆತ್ಮಿಕ ವಿಷಯದಲ್ಲಿ ದಂಗೆ ಹೇಳುವಂತವರನ್ನ ನಾವೆಂದಿಗೂ ಕೂಡ ಸಹಿಸಿಕೊಳ್ಳುವಂತವರಾಗಿರಬಾರದು. Even an older person in age can be spiritually weak many a times. ಅನೇಕ ಸಲ ವಯಸ್ಸಿನಲ್ಲಿ ಹಿರಿಯರಾದಂತವರು ಕೂಡ ಆತ್ಮಿಕ ವಿಷಯದಲ್ಲಿ ಬಲಹೀನರಾಗಿರಬಹುದು. See, God wants us as we grow in our age, God wants us to be like palm trees. We read that in Psalm 92 verse 12-14. ನಾವು 92ನೇ ಕೀರ್ತನೆ 12ರಿಂದ 14 ನಾವು ನೋಡುವ ಹಾಗೆ ನಾವು ವಯಸ್ಸಾಗುತ್ತಾ ಹೋಗುವಾಗ ಖರ್ಜೂರದ ಮರಗಳ ಹಾಗೆ ನಾವು ಬೆಳೆಯುವಂತವರಾಗಿರ್ಬೇಕು. And it says that even in old age they will bear fruit. They will be fat and flourishing. It's spiritually. That's how our elderly people should be. ನಮ್ಮ ವಯಸ್ಸಾದಂತ ಸಹೋದರರು ಈ ರೀತಿಯಲ್ಲಿ ಇರಬೇಕು. ಹೇಗೆಂದರೆ ಅವರು ಮುಪ್ಪಿನಲ್ಲಿಯೂ ಫಲಿಸುವಂತವರಾಗಿ ಪುಷ್ಟಿಯಾಗಿದ್ದು ಶೋಭಿಸುವಂತವರಾಗಿರುತ್ತಾರೆ. But sad, many times people who've been in the assembly for long years still not spiritually grown. They're still weak. ಅನೇಕ ಸಲ ದುಃಖವಾಗ್ತದೆ. ಏನಂದ್ರೆ ನಮ್ಮ ಸಭೆಗಳಲ್ಲಿ ಅನೇಕ ವರ್ಷಗಳಿಂದ ಇರುವಂತಹ ಸಹೋದರರು ಅವರು ವಯಸ್ಸಿನಲ್ಲಿ ಹಿರಿಯರಾದ್ರೂ ಕೂಡ ಆತ್ಮಿಕ ವಿಷಯದಲ್ಲಿ ಬಲಹೀನರಾಗಿರ್ತಾರೆ, ಇನ್ನೂ ಬೆಳೆದಂತವರಾಗಿರುವುದಿಲ್ಲ. So we start as babies, then we grow into youth, maturity, and then become fathers. That is what we all should desire. ನಾವು ಮಕ್ಕಳಾಗಿ ಪ್ರಾರಂಭಿಸ್ತೇವೆ, ಯವನಸ್ಥರಾಗಿ ರೂಪಿಸಲ್ಪಡ್ತೇವೆ, ಅನಂತರ ತಂದೆಗಳ ಹಾಗೆ ಹಿರಿಯರಾಗಿ ನಾವು ಬೆಳೆಯುವಂತದ್ದನ್ನ ನಾವು ಕೂಡ ಎಲ್ಲರೂ ಅಪೇಕ್ಷಿಸುವಂತವರಾಗಿರಬೇಕು. Earlier, before the corona lockdown, we were all very busy. Now let me ask you something. You had about 2-3 months. Have you taken a decision to read the Bible completely during this lockdown? ನಾವು ಕರೋನಾ ಬರುವಂತ ಮೊದಲು ಸಭೆಗಳಿಗೆ ಹೋಗುತ್ತಾ ಇದ್ದಾಗ ನಾವೆಲ್ಲರೂ ಹೇಳುತ್ತಾ ಇದ್ದದೇನೆಂದ್ರೆ ನಾನು ಬಹಳ ಬ್ಯುಸಿ ಆಗಿದ್ದೇನೆ ಎಂಬುದಾಗಿ. ಆದ್ರೆ ಈ 2-3 ತಿಂಗಳುಗಳ ಕಾಲ ದೇವರು ನಮಗೆ ಅವಕಾಶ ಕೊಟ್ಟಿರುವಾಗ ಎಷ್ಟು ಜನರು ನಿಮ್ಮಲ್ಲಿ ತೀರ್ಮಾನ ಮಾಡಿದ್ದೀರಾ ಸತ್ಯವೇದವನ್ನ ಈ ಸಮಯಗಳಲ್ಲಿ ನಾನು ಪೂರ್ತಿಯಾಗಿ ಓದುತ್ತೇನೆ ಎಂಬುದಾಗಿ? I was able to finish it in 40 days, the whole Bible, last month. ಆ ದಿನಗಳಲ್ಲಿ 40 ದಿವಸದಲ್ಲಿ ಇಡೀ ಸತ್ಯವೇದವನ್ನ ಓದಿ ಮುಗಿಸಿದೆ. Now I am doing it again. You know what a joy when you read and you understand the truth of the word of God. ನಾನು ಮತ್ತೆ ಅದನ್ನ ಪುನರಾವರ್ತಿಸಿದ್ದೇನೆ. ಆ ದೇವರ ವಾಕ್ಯವನ್ನ ಓದುವಾಗ ಅದರ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಡುವಾಗ ಎಷ್ಟು ಒಂದು ಆನಂದ ಅದು ಕೊಡುವಂತದ್ದಾಗಿದೆ. If you later you go to Nehemiah chapter 8, I am not reading now. You read when Ezra took the book and read it. They all stood. They said, Amen, Amen. People rejoiced when they understood the word of God. ದೇವರ ವಾಕ್ಯ ನೇಮಿನ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಎಜ್ರನು ಆ ಶಾಸ್ತ್ರವನ್ನ ತೆಗೆದು ಓದುವಾಗ ಅಲ್ಲಿ ಕೂಡಿದಂತ ಜನರೆಲ್ಲರೂ ಸಂತೋಷ ಪಡುವಂತವರಾಗಿ ಆಮೇನ್ 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 ಎಂಬುದಾಗಿ ಹೇಳಿದಂತವರಾಗಿ ಆ ವಾಕ್ಯಗಳ ಸತ್ಯತೆಗಳನ್ನ ತಿಳ್ಕೊಳ್ಳುವಾಗ ಅವರು ಆನಂದ ಪಟ್ಟರು ಎಂಬುದಾಗಿ ನೋಡುತ್ತೇವೆ. When a believer comes from a denomination to our assembly, they normally come with a lot of denominational baggage. So it is the leadership responsibility to sit with them, talk to them, and guide them in the proper New Testament teaching. Hello? Uncle?
Yeah, can you hear, brother? ಕಿರಣ್ ಅಂಕಲ್ ನೆಟ್ ಪ್ರಾಬ್ಲಮ್ ಆಯ್ತಾ ಅಂತ ಮತ್ತೆ. Okay, okay. Okay, ಅವರು ಬರುವ ತನಕ ನಾನು ಮಾತಾಡ್ಬೋದಾ? ಓಕೆ ಅಂಕಲ್ ಮಾತಾಡಿ. ಓಕೆ. ಕೆಲವು ಸಾರಿ ನಾವು ಬೇರೆ ಪಂಗಡಗಳಿಂದ ಸಹೋದರ ಸಭೆಗೆ ಬರುವಾಗ ನಾವು ಅಲ್ಲಿ ಇದ್ದ ಕೆಲ ಆಚಾರಗಳು ನಾವು ತಗೊಂಡು ಬರುವರಾಗಿದೆ. ಸೊ ಸಭಾ ಹಿರಿಯರುಗಳು ಏನ್ ಮಾಡ್ಬೇಕಂದ್ರೆ ಅವರಿಗೆ ಪ್ರೀತಿಯಿಂದ ಹೊಸ ಒಡಂಬಡಿಕೆಯ ಬೋಧನೆಗಳು ಏನೆಂದ್ರೆ ಅವ್ರಿಗೆ ಬೋಧಿಸುವುದು ಬಹಳ ಮುಖ್ಯವಾಗಿರುವ ವಿಷಯ. ಓಕೆ, ಸೊ are you there, brother? Yeah. Okay, so I was telling when believers come from other denomination, sometimes they bring those baggage of other practices. So it is our responsibility to properly teach them in love. Yes, sir. Okay, I was telling when people come from other denomination to our assembly, sometimes they bring in all those practice baggage. So it is our responsibility to teach them properly what is the New Testament teaching. ಬೇರೆ ಪಂಗಡಗಳಿಂದ ಬಂದಂತ ವಿಶ್ವಾಸಿಗಳು ನಮ್ಮ ಸಭೆಗೆ ಬರುವಾಗ ಅವರ ಸಭೆಗಳಲ್ಲಿದ್ದಂತ ಎಲ್ಲಾ ಅಭ್ಯಾಸಗಳನ್ನ ತೆಗೆದುಕೊಂಡಂತವರಾಗಿ ನಮ್ಮ ಸಭೆಗೆ ಬರುವಾಗ ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನಗಳನ್ನ ಅಥವಾ ವಾಕ್ಯ ಬೋಧನೆಯನ್ನ ಕೊಟ್ಟು ಕಲಿಸಿಕೊಡುವಂತದ್ದು ಬಹಳ ಪ್ರಾಮುಖ್ಯ. So let me summarize what I was telling. Receive all that the Lord has received. ನಾನು ಹೇಳಿದಂತದನ್ನ ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ. ದೇವರು ಯಾರನ್ನ ಸ್ವೀಕರಿಸಿದ್ದಾನೋ ಅವರೆಲ್ಲರನ್ನೂ ನೀವು ಸ್ವೀಕರಿಸಿರಿ. In that there will be weak and strong. ಆ ಒಂದು ಗುಂಪಿನಲ್ಲಿ ದೃಢವಾದವರು ದೃಢವಿಲ್ಲದವರು ಇರ್ತಾರೆ. We should bear with that. ನಾವು ಅವರನ್ನ ಸಹಿಸಿಕೊಳ್ಳಬೇಕು. But any rebellious person, give a counsel 1 or 2 or 3 times and then avoid if they don't repent and continue in that. ಅನಂತರ ಒಂದು ವೇಳೆ ಅವರ ಮಧ್ಯದಲ್ಲಿ ಯಾರಾದ್ರೂ ನಮಗೆ ಎದುರು ಬೀಳುವಂತವ್ರು ಇದ್ದರೆ ಅವರಿಗೆ 1 ಸಲ 2 ಸಲ 3 ಸಲ ಸಲಹೆಗಳನ್ನ ಕೊಡಬಹುದು. ಅವರವರನ್ನ ತಿದ್ದಿಕೊಳ್ಳದೆ ಹೋದ್ರೆ ಅವರ ವಿಷಯದಲ್ಲಿ ನಾವು ಮುಂದುವರಿಯುವಂತವರಾಗಿರಬಾರದು. But normally when a person hear the gospel and come into the church, there is an order that we see in the New Testament. ಸಾಮಾನ್ಯವಾಗಿ ಸುವಾರ್ತೆಯನ್ನ ಕೇಳಿ ನಮ್ಮ ಸಭೆಗೆ ಅವರು ಹೊಸದಾಗಿ ಬರುವಾಗ ಅವರ ಕುರಿತು ಒಂದು ಕ್ರಮವನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಂತವರಾಗಿದ್ದೇವೆ. In Acts 2:41 onwards we see that order. ನಾವು ಆ ಕ್ರಮವನ್ನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 41ನೇ ವರ್ಷದಿಂದ ಮುಂದಕ್ಕೆ ನೋಡಿಕೊಂಡು ಹೋಗ್ತೇವೆ. Yeah, we are not going to read that. They said they heard the word. ನಾ ಅಲ್ಲಿ ಓದೋದು ಬೇಡ, ಆದ್ರೆ ಅಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಅವರು ವಾಕ್ಯವನ್ನ ಕೇಳಿಸಿಕೊಂಡರು. They were baptized. ಅವರು ದೀಕ್ಷಾಸ್ನಾನವನ್ನ ಹೊಂದಿದರು. They were added to the believers who were already there. ಅಲ್ಲಿ ಆಗಲೇ ಇದ್ದಂತ ವಿಶ್ವಾಸಿಗಳ ಗುಂಪಿಗೆ ಸೇರಿಸಲ್ಪಟ್ಟರು. So in our assembly, when we have a baptism of a new believer, what we normally do is after the baptism, the next Sunday morning, we welcome them. And I normally have a habit of telling, welcome with all the privileges and responsibility. ನಮ್ಮ ಸಭೆಗಳಲ್ಲೂ ಕೂಡ ಈ ಒಂದು ಪದ್ಧತಿ ಇದೆ. ನಾವು ನಮ್ಮ ಸಭೆಯಲ್ಲಿ ದೀಕ್ಷಾಸ್ನಾನ ಕೊಟ್ಟ ನಂತರ ಅವರು ಮೊದಲನೇ ಭಾನುವಾರ ಅನ್ಯೋನ್ಯತೆಗಾಗಿ ಸೇರಿ ಬರುವಾಗ ನಾನು ಅವರಿಗೆ ಒಂದು ಸ್ವಾಗತವನ್ನ ಕೊಡುವಂತವನಾಗಿರುತ್ತೇನೆ. ಆ ರೀತಿ ಸ್ವಾಗತ ಬಯಸುವಾಗ ನಾನು ಹೇಳುವುದೇನೆಂದ್ರೆ, ನಿಮಗೆ ಈ ಸಭೆಯಲ್ಲಿ ಎಲ್ಲಾ ಆಸ್ಪದಗಳು ಉಂಟು, ಅದೇ ಸಮಯದಲ್ಲಿ ನಿಮಗೆ ಈ ಸಭೆಯಲ್ಲಿ ಅನೇಕ ಜವಾಬ್ದಾರಿಗಳು ಉಂಟು ಎಂಬುದಾಗಿ. And that is with that only we welcome them into Christian fellowship in the local assembly. ಆ ರೀತಿಯಲ್ಲಿ ಸ್ಥಳೀಯ ಸಭೆಯಲ್ಲಿ ನಾವು ಕ್ರಿಸ್ತಿಯ ಅನ್ಯೋನ್ಯತೆಗೆ ಅವರನ್ನ ಆಹ್ವಾನಿಸುವಂತವರಾಗಿರಬೇಕು. But if a believer is coming from other assembly, how do we receive them? ಆದ್ರೆ ಇನ್ನೊಂದು ಪಂಗಡದಿಂದ ಅಥವಾ ಬೇರೆ ಸಭೆಯಿಂದ ನಮ್ಮ ಸಭೆಗೆ ನಮ್ಮ ಸಭೆ ಆಗಿರಬಹುದು, it may be another assembly. How do you receive them? ಬೇರೆ ಸಭೆಯಿಂದ ನಮ್ಮ ಸಭೆಗೆ ಬರುವಾಗ ನಾವು ಅವರನ್ನ ಯಾವ ರೀತಿ ಬರಮಾಡಿಕೊಡುತ್ತೇವೆ? 2 Corinthians 3 talks about ಯೋಗ್ಯತಾ ಪತ್ರ, an introduction letter. ನಾವು 2 ಕೊರಿಂಥ 3ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ
ಅವರನ್ನ ಪರಿಚಯ ಮಾಡುವಂತ ಒಂದು ಯೋಗ್ಯತಾ ಪತ್ರದ ಕುರಿತು ನಾವು ನೋಡ್ತೇವೆ. Brothers and sisters, it's a good thing if you have to move to another place for your job or any other reason, then you take a letter of introduction from your assembly. That is a right thing in the word of God. ಒಂದು ವೇಳೆ ಪ್ರಿಯ ಸಹೋದರ ಸಹೋದರಿಯರೇ, ಕೆಲಸದ ನಿಮಿತ್ತವೋ ಬೇರೆ ಕಾರಣಗಳಿಂದಲೋ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ಹೋಗುವುದಾದ್ರೆ, ಆ ಸಮಯಗಳಲ್ಲಿ ನಿಮ್ಮ ಸಭೆಯಿಂದ ಅಲ್ಲಿಯ ಸಭೆಗೆ ಹೋಗ್ಲಿಕ್ಕಾಗಿ ಒಂದು ಪರಿಚಯ ಪತ್ರವನ್ನ ತೆಗೆದುಕೊಂಡು ಹೋಗುವಂತದ್ದು ಸರಿಯಾದಂತ ಕ್ರಮ ಮತ್ತು ಅದು ಒಂದು ಒಳ್ಳೆಯದಾದಂತ ರೀತಿ. So when you come from another assembly to say Hasan assembly, it is always good to bring a letter of introduction from the leadership of that assembly. ಒಂದು ವೇಳೆ ನೀವು ಹಾಸನ್ ಸಭೆಗೆ ಬೇರೆ ಸಭೆಯಿಂದ ಬರುವಂತವರಾಗಿದ್ರೆ, ನೀವು ಬರುವಂತ ಸಭೆಯ ನಾಯಕರಿಂದ ಒಂದು ಪರಿಚಯ ಪತ್ರವನ್ನ, ಯೋಗ್ಯತಾ ಪತ್ರವನ್ನ ಪಡಕೊಂಡಂತವರಾಗಿ ಬಂದಿದ್ರೆ ಬಹಳ ಒಳ್ಳೆಯದು. Paul is telling the Corinthians, do I need to bring an introduction letter? You are the result of my labor. Okay, and do I need? So only God's servants who are known to people, they have a testimony. When they go to other assemblies, if they are known, we should not insist on a letter. ಪೌಲನು ಹೇಳ್ತಾನೆ, ಅವನೇ ಸಂಪಾದಿಸಿಕೊಂಡ ಆತ್ಮಗಳಿಗೆ ನೀವು ನಮ್ಮ ಬಳಿಗೆ ಬರುವಾಗ ಆ ರೀತಿಯಾದಂತ ಯೋಗ್ಯತಾ ಪತ್ರಗಳು ಅವಶ್ಯಕತೆ ಇಲ್ಲ. ಆದ್ರೆ ಪ್ರಿಯರೇ, ನಮಗೆ ನಾನು ಯೋಗ್ಯತಾ ಪತ್ರ ತಗೊಂಡು ಬರ್ಬೇಕಾ? Paul is asking, do I need to bring a letter? ಓಕೆ, ನಾನು ನಿಮ್ಮನ್ನ ನಾನೇ ಪಡ್ಕೊಂಡಿರೋದ್ರಿಂದ ನಾನು ನಿಮ್ಮ ಬಳಿಗೆ ಬರುವಾಗ ಯೋಗ್ಯತಾ ಪತ್ರವನ್ನ ತೆಗೆದುಕೊಂಡು ಬರಬೇಕಾ ಎಂಬುದಾಗಿ ಆತನ ಪ್ರಶ್ನೆ ಮಾಡುವಂತನಾಗಿರ್ತಾನೆ. ಆದ್ರೆ ಯಾಕಂದ್ರೆ ಪೌಲನ ಒಂದು ಸಾಕ್ಷಿ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಪ್ರಿಯರೇ, ನಾವೊಂದು ಹೊಸದಾಗಿ ಪರಿಚಯವಿಲ್ಲದಂತ ಸಭೆಗೆ ಹೋಗುವಾಗ ಅಂತ ಒಂದು ಪರಿಚಯ ಪತ್ರಗಳನ್ನ ತೆಗೆದುಕೊಂಡು ಹೋಗುವಂತದ್ದು ಒಳ್ಳೇದು. That gives a confidence for the assembly where you are coming. Yeah, this brother is in good, sister is in good fellowship in that assembly. That's a good thing to do. ಸೊ ಹೊಸದಾಗಿ ಹೋಗುವಂತ ಆ ಸಭೆಗೂ ಕೂಡ ನಿಮ್ಮ ವಿಷಯದಲ್ಲಿ ಒಂದು ಒಳ್ಳೆ ಭರವಸೆಯನ್ನ ಅದು ಕೊಡುವಂತದ್ದಾಗಿರ್ತದೆ. ಈ ಸಹೋದರ ಸಹೋದರಿ ಇಂಥ ಸಭೆಯಿಂದ ಬಂದಿದ್ದಾರೆ, ಅಲ್ಲಿ ಒಂದು ಒಳ್ಳೆ ಅನ್ಯೋನ್ಯತೆಯಲ್ಲಿದ್ದು ಬಂದಂತವರಾಗಿದ್ದಾರೆ ಎಂಬುದಾಗಿ ಒಂದು ಭರವಸೆಯನ್ನ ಹುಟ್ಟಿಸ್ತದೆ. Some don't like it because maybe they are not in good fellowship, so they don't like to give a letter or they don't like to ask for a letter. That should not be the case. ಕೆಲವರಿಗೆ ಅದು ಇಷ್ಟವಾಗುವುದಿಲ್ಲ, ಯಾಕಂದ್ರೆ ಆ ಅನ್ಯೋನ್ಯತೆಯಲ್ಲಿ ಅವರು ಸರಿಯಾಗಿ ಕ್ರಮವಾಗಿ ಇಲ್ಲದೆ ಇರಬಹುದು. ಆದ್ರಿಂದ ಸಭೆಯವರಿಗೂ ಕೊಡಕ್ ಇಷ್ಟ ಇರೋಲ್ಲ, ಅಥವಾ ಆ ರೀತಿ ಹೋಗುವಂತವ್ರಿಗೆ ಅದನ್ನ ಪಡಕೊಳ್ಳಲಿಕ್ಕೂ ಇಷ್ಟ ಇರುವುದಿಲ್ಲ. ಆದ್ರೆ ಆ ರೀತಿ ಕಾರ್ಯಗಳು ಆಗಬಾರದು. Even when the Lord Jesus Christ was in this world, he gave his credential. He told what was his credential, that how they can believe him. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇರುವಾಗ ಆತನು ಎಲ್ಲಿಂದ ಬಂದಂತವನಾಗಿದ್ದೇನೆ, ಆತನು ಯಾರಕ್ಕೆ ಸಂಬಂಧಪಟ್ಟಂತವನಾಗಿದ್ದೇನೆ ಎಂಬುದಾಗಿರುವಂತ ಎಲ್ಲಾ ತನ್ನ ಗುಣದ ಸಂಗತಿಗಳನ್ನ ಆತನು ಲೋಕದವರು ನಂಬುವ ಹಾಗೆ ತಿಳಿಸಿದನು. He said, believe me for my words, believe me for my works. You believe John's testimony about me, you believe my father's testimony. See what a beautiful thing. Even to an unbelieving world, he introduced himself in the proper way. ನೋಡ್ರಿ, ನಂಬದೇ ಇರುವಂತ ಆ ಒಂದು ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಆತನ ಪರಿಚಯ ಮಾಡಿಕೊಂಡದ್ದು ಹೇಗೆಂದ್ರೆ, ನೀವು ನನ್ನ ವಾಕ್ಯಗಳಿಂದ ನಂಬುವಂತವರಾಗಿರ್ರಿ, ನೀನು ನನ್ನ ಕ್ರಿಯೆಗಳಿಂದ ನಂಬುವಂತವರಾಗಿರ್ರಿ, ನೀವು ನನ್ನ ತಂದೆಯ ಮಾತುಗಳಿಗೆ ನೋಡಿಕೊಂಡು ನಂಬುವಂತವರಾಗಿರ್ರಿ, ಅಥವಾ ಸ್ನಾನಿಕನಾದ ಯೋಹಾನನು ಕೊಟ್ಟಂತ ಸಾಕ್ಷಿಯ ನಿಮಿತ್ತ ನಂಬುವಂತವರಾಗಿರ್ರಿ. ಎಂತ ಒಂದು ವಿಶೇಷವಾದಂತ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಪರಿಚಯ ಮಾಡಿಕೊಂಡ. That's a good thing to do. ಅದು ಬಹಳ ಒಳ್ಳೆಯ ಕೆಲಸ ಮಾಡುವಂಥದ್ದು. When Saul became a believer, all the believers in Judea were afraid of him. So there was a Barnabas who brought him and introduced him to the assembly. ಸೌಲನು ಅಥವಾ ಪೌಲನು ಮೊಟ್ಟ ಮೊದಲ ಬಾರಿಗೆ ವಿಶ್ವಾಸಿಯಾದಾಗ ಯೂದಾಯದಲ್ಲಿದ್ದಂತ ಎಲ್ಲ ಅಪೊಸ್ತಲರು ಮತ್ತು ವಿಶ್ವಾಸಿಗಳು, ಸಭೆಯವರು ಅವನ ಕುರಿತು ಭಯ ಪಡುವಂತವರಾಗಿದ್ರು. ಆದ್ರೆ ಬಾರ್ನಾಬನು ಅವನ ಕೈಯನ್ನ ಹಿಡ್ಕೊಂಡು ಹೋಗುವಂತವನಾಗಿ ಆ ಸಭೆಯವರೆಲ್ಲರಿಗೆ ಆತನ ಪರಿಚಯವನ್ನ ಮಾಡಿಸುವಂತವನಾಗಿದ್ದಾನೆ. So new believers come through believing the Lord, saved, baptized and come into the assembly. ಹೊಸ ವಿಶ್ವಾಸಿಗಳು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ
ಕರ್ತನಾದ ಯೇಸು ಕ್ರಿಸ್ತನ ನಂಬಿ ದೀಕ್ಷಾ ಸ್ನಾನ ಹೊಂದಿ ಸಭೆಗೆ ಬರ್ತಾರೆ. Other believers come from another assembly. It is always advisable to bring an introduction letter. ಒಂದು ವೇಳೆ ಬೇರೆ ಸಭೆಯಿಂದ ಬರುವಂತ ವಿಶ್ವಾಸಿಗಳು ನಮ್ಮ ಸಭೆಗಳಿಗೆ ಹೊಸದಾಗಿ ಬರುವಾಗ ಆ ಸಭೆಯಿಂದ ಅವರು ಒಂದು ಪರಿಚಯ ಪತ್ರವನ್ನ ಪಡ್ಕೊಂಡು ಬರುವಂತದ್ದು ಒಳ್ಳೆಯದು. Or another brother who know that brother or sister introduce like Barnabas did to Saul. ಆದ್ರೆ ಈ ಬರುವಂತ ಸಭೆಯಲ್ಲಿ ಆ ಸಹೋದರನ ಅಥವಾ ಸಹೋದರಿಗೆ ಯಾರಾದ್ರೂ ಪರಿಚಯವಿದ್ದರೆ ಬಾರ್ನಾಬನು ಪರಿಚಯ ಮಾಡಿಕೊಟ್ಟ ಹಾಗೆ ಅವರು ಈ ಸಭೆಗೆ ಆ ಸಹೋದರನ್ನ ಅಥವಾ ಸಹೋದರಿಯನ್ನ ಪರಿಚಯ ಮಾಡಿಕೊಡಬಹುದು. Or maybe in some emergency situation you are not able to bring a letter or anything. You introduce yourself how you were saved, and you introduce, and then the elders have a responsibility to check that, verify that with the assembly from where he came. These are the different way you welcome a believer into fellowship in the local assembly. ಒಂದು ವೇಳೆ ತುರ್ತು ಸಮಯಗಳಲ್ಲಿ ನಿಮಗೆ ಆ ತರವಾದಂತ ಪತ್ರವನ್ನ ತರಲಿಕ್ಕೆ ಆಗದೆ ಇದ್ದಂತ ಪಕ್ಷದಲ್ಲಿ ಆ ಹೊಸ ಸಭೆಗೆ ಹೋಗುವಾಗ ನಿಮ್ಮನ್ನ ನೀವೇ ಪರಿಚಯ ಮಾಡಿಕೊಳ್ಳ್ರಿ. ನಿಮ್ಮ ರಕ್ಷಣೆಯ ಯಾವ ರೀತಿ ರಕ್ಷಣೆ ಆಯ್ತು, ರಕ್ಷಣೆ ಅನುಭವಗಳನ್ನ ಸಾಕ್ಷಿಗಳನ್ನ ನೀವು ಹೇಳುವಾಗ ಒಂದು ವೇಳೆ ಆ ಸಭೆಯ ಹಿರಿಯರು ಅದಕ್ಕೆ ಸಮ್ಮತಿಸುವಂತವರಾಗಿ ಅದರ ವಿಚಾರದಲ್ಲಿ ಕೂಲಂಕುಷವಾಗಿ ತಿಳ್ಕೊಂಡಂತವರಾಗಿ ಒಪ್ಪಿಕೊಳ್ಳುವಾಗ ಅದು ವಿಷಯ ಒಳ್ಳೆಯ ಒಂದು ಸಂಗತಿ ಅದಾಗಿರ್ತದೆ. ಈ ರೀತಿಯಲ್ಲಿ ಪ್ರಿಯರೇ, ನಾವು ನಮ್ಮ ಸಭೆಗಳಿಗೆ ನಮ್ಮ ಅನ್ಯೋನ್ಯತೆಗೆ ಹೊಸಬರನ್ನ ಯಾವ ರೀತಿ ಬರಮಾಡಿಕೊಳ್ಳಬೇಕು ಎಂಬುದಾಗಿ ನೋಡುತ್ತಾ ಬಂದಿದ್ದೇವೆ. So all this is to maintain a godly order in the assembly, because as we read in 1 Timothy 3:15, the church is the house of God, the ground and pillar of truth. ನಾವು ಈ ರೀತಿಯಾದಂತ ಎಲ್ಲಾ ನಿಯಮಗಳನ್ನ ಎಲ್ಲಾ ಕ್ರಮವನ್ನ ನಮ್ಮ ಸಭೆಗಳಲ್ಲಿ ಚಾಚು ತಪ್ಪದೆ ಇಟ್ಟುಕೊಳ್ಳುವಂತವರಾಗಿರಬೇಕು. ಯಾಕಂದ್ರೆ 1 ತಿಮೋತಿ 3ನೇ ಅಧ್ಯಾಯ 15ನೇ ವರ್ಷದಲ್ಲೂ ಕೂಡ ನೋಡುತ್ತಾ ಬರುವ ಹಾಗೆ ಇದು ಜೀವ ಸ್ವರೂಪನಾದ ದೇವರ ಮನೆಯಾಗಿದೆ. ಆ ಮನೆಯು ಸತ್ಯಕ್ಕೂ ಮತ್ತು ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. So we should respect the local assembly because it's the house of God. That is where truth is taught and practiced. ನಾವು ಸ್ಥಳೀಯ ಸಭೆಯನ್ನ ಗೌರವಿಸಬೇಕು, ಯಾಕಂದ್ರೆ ಅದು ದೇವರ ಮನೆಯಾಗಿದೆ. ಆ ಮನೆಯಲ್ಲಿ ಸತ್ಯವನ್ನ ಕಲಿಸಿಕೊಡಲ್ಪಡುತ್ತದೆ ಮತ್ತು ಸತ್ಯವನ್ನ ಅಭ್ಯಾಸವನ್ನ ಮಾಡುವಂತವರಾಗಿರ್ತೇವೆ. 3 things quickly I will say and then close it. 3 things when we should look for when we receive somebody into our fellowship. ನಾವು ಯಾರನ್ನಾದ್ರೂ ನಮ್ಮ ಅನ್ಯೋನ್ಯತೆಗೆ ಬರಮಾಡಿಕೊಳ್ಳುವಾಗ 3 ವಿಷಯಗಳನ್ನ ನಾನು ಹೇಳ್ತೇನೆ. ಅದನ್ನ ಬಹಳ ಬೇಗ ಹೇಳಿ ನಾನು ನನ್ನ ಭಾಗವನ್ನ ಮುಗಿಸ್ತೇನೆ. We should look for an evidence of salvation. ಅವರಲ್ಲಿ ಇರುವಂತಹ ರಕ್ಷಣೆಯ ಒಂದು ಆಧಾರ ಅಥವಾ ಪುರಾವೆಯನ್ನ ನಾವು ತಿಳ್ಕೊಳ್ಬೇಕು. Of course, unbelievers also can come to assembly to hear the word of God and see us. That's not what I'm telling. When you receive a believer into fellowship, first to look for the evidence of salvation in that person's life. ನಾವು ನಮ್ಮ ಸಭೆಗಳಿಗೆ ಅವಿಶ್ವಾಸಿಗಳು ಬಂದು ವಾಕ್ಯವನ್ನ ಕೇಳಲಿಕ್ಕೆ ಅವರು ಬಂದು ಕೂತುಕೊಳ್ಳಬಹುದು, ಅದನ್ನ ನಾನು ಹೇಳ್ತಾ ಇಲ್ಲ. ಆದ್ರೆ ಮೊದಲ ಸಲ ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಬರುವಂತವರ ರಕ್ಷಣೆಯ ನಿಜ ಸಂಗತಿಯನ್ನ ನಾವು ಅದರ ಕುರಿತು ಇರುವಂತಹ ಒಂದು ಪುರಾವೆಗಳನ್ನ ಪಡಕೊಳ್ಳುವಂತವರಾಗಿರ್ಬೇಕು ಅಥವಾ ತಿಳ್ಕೊಳ್ಳುವಂತವರಾಗಿರ್ಬೇಕು. Of course, we cannot see the heart, but we should see if there is any evidence of salvation. ನಾವು ಅವರ ಹೃದಯಗಳನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಆ ರಕ್ಷಣೆಯ ಗುಣಗಳು ಅವರಲ್ಲಿ ಇದೆಯಾ ಎಂಬುದಾಗಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. Secondly, do they have soundness of basic doctrine? ಎರಡನೇದಾಗಿ ಆ ಒಂದು ಮೂಲ ಬೋಧನೆಯ ಕುರಿತು ಅವರು ಚೆನ್ನಾಗಿ ತಿಳ್ಕೊಂಡಂತವರಾಗಿದ್ದಾರೆ. If they don't know, we have to explain it to them, teach them. ಅವರಿಗೆ ಒಂದು ವೇಳೆ ಅದು ಗೊತ್ತಿಲ್ಲದೆ ಹೋದ್ರೆ ನಾವು ಎಲ್ಲಾ ಮೂಲ ಬೋಧನೆಗಳನ್ನ ನಾವು ಅವರಿಗೆ ಕಲಿಸಿಕೊಡುವಂತವರಾಗಿರ್ಬೇಕು, ವಿವರಿಸಿ. One incident I remember in one of the assembly in Bangalore, I won't tell the name, there was a brother who came and they received him. For a few years he was in fellowship. Later they came to know that he denied Trinity. ಒಂದು ಸಭೆ ಬೆಂಗಳೂರು ಸಭೆಯಲ್ಲಿ ನಡೆದಂತ ಘಟನೆ, ಆ ಸಭೆ ಹೆಸರನ್ನು ಹೇಳುವುದಿಲ್ಲ.
ಅಲ್ಲಿ ಒಬ್ರು ಸಹೋದರು ಬಂದರು, ಅವರನ್ನ ಆ ಸಭೆಯ ಅನ್ಯೋನ್ಯತೆಗೆ ಸೇರಿಸಿಕೊಂಡರು. ಅನೇಕ ವರ್ಷಗಳು ಆ ಸಹೋದರು ಆ ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದರು. ಅನಂತರ ಆ ಸಭೆಯವರಿಗೆ ತಿಳಿಯಿತು ಏನೆಂಬುದಾಗಿ ಹೇಳುವಾಗ ಆ ಸಹೋದರನು ತ್ರಯೇಕತ್ವದ ವಿಷಯವನ್ನ ಅಥವಾ ಬೋಧನೆಯನ್ನ ಆತನು ಒಪ್ಪಿಕೊಳ್ಳುತ್ತಿರಲಿಲ್ಲ. I was wondering why it took that long for them to find out. ನನಗೆ ಆಶ್ಚರ್ಯವಾಗ್ತದೆ, ಅದನ್ನ ಆ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಆ ಸಭೆಗೆ ಯಾಕೆ ಅಷ್ಟು ಉದ್ದದ ಸಮಯ ಹಿಡಿಯಿತು ಎಂಬುದಾಗಿ. Because when a new person come, the leadership have a responsibility to go to their home, talk to them or invite them and have a time interaction about their faith and practice. It's very important. It's safe. It is sound. It will make our assembly strong assemblies. ನಮ್ಮ ಸಭೆಗೆ ಹೊಸಬರಾಗಿ ಬರುವಾಗ ಸಭೆಯ ನಾಯಕರಿಗೆ ಅದು ವಿಶೇಷ ಜವಾಬ್ದಾರಿ ಇದೆ. ಅವರ ಮನೆಗಳಿಗೆ ನಾವು ಸಂಧಿಸುವಂತವರಾಗಿರ್ಬೇಕು. ಅವರ ಕೂಡ ವಾಕ್ಯದ ವಿಷಯಗಳಲ್ಲಿ, ಸತ್ಯತೆಯ ವಿಷಯಗಳಲ್ಲಿ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವಂತವರಾಗಿರಬೇಕು, ಮಾತಾಡುವಂತವರಾಗಿರಬೇಕು. ಅವರು ಎಷ್ಟರ ಮಟ್ಟಿಗೆ ಎಲ್ಲಾ ಸಂಗತಿಗಳನ್ನ, ನಮ್ಮ ಮೂಲ ಬೋಧನೆಗಳನ್ನ ಅವರು ತಿಳ್ಕೊಂಡಿದ್ದಾರೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಂತವರಾಗಿರಬೇಕು. ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ. If you don't do that, you may be taking in a false teacher. He may not show his color immediately. Eventually it will come out and it will damage your assembly. ಒಂದು ವೇಳೆ ನಾವು ಆ ರೀತಿ ಮಾಡದೆ ಅವರನ್ನ ಬರಮಾಡಿಕೊಳ್ಳುವುದಾದ್ರೆ, ಗುರುತಿಸದೆ ಹೋದರೆ, ನಾವು ಒಂದು ವೇಳೆ ತಪ್ಪು ಬೋಧನೆ ಮಾಡುವಂತವರನ್ನ ನಮ್ಮ ಮಧ್ಯದಲ್ಲಿ ಇಟ್ಟುಕೊಳ್ಳುವಂತವರಾಗಿರುತ್ತೇವೇನೋ. ಆದ್ರೆ ಸಮಯ ಬಂದಾಗ ಅದು ನಮಗೆ ತಿಳಿದು ಬರುವಷ್ಟರೊಳಗೆ ಅದು ಮಾಡಬೇಕಾದಂತ ಎಲ್ಲಾ ತಪ್ಪಾದಂತ ಕಾರ್ಯಗಳನ್ನ ಅಥವಾ ಪರಿಣಾಮವನ್ನ ಅದು ಸಭೆಯ ಮೇಲೆ ಮಾಡಿರ್ತದೆ. So third thing you should look is consistency in their spiritual life. Are they consistent? ನಾವು ಮೂರನೇ ಸಂಗತಿ ಅವರಲ್ಲಿ ನೋಡಬೇಕಾದ್ದೇನೆಂದ್ರೆ, ಅವರ ಆತ್ಮೀಕ ವಿಷಯದಲ್ಲಿ ಒಂದೇ ರೀತಿಯಲ್ಲಿ ಬೆಳೆಯುತ್ತಾ ಅಥವಾ ದೃಢವಾಗಿರುವಂತವರಾಗಿದ್ದಾರೆ. Even if they're babies in Christ, is there a consistency? We should look. ಒಂದು ವೇಳೆ ಅವರು ಕ್ರಿಸ್ತನಲ್ಲಿ ಸಣ್ಣ ಮಗುವಾಗಿದ್ದರೂ ಕೂಡ ಅವರ ನಂಬಿಕೆಯಲ್ಲಿ, ಜೀವಿತದಲ್ಲಿ ಅವರು ಒಂದೇ ರೀತಿಯಲ್ಲಿ, ಏಕ ರೀತಿಯಲ್ಲಿ ಇರುವಂತವರಾಗಿದ್ದಾರೆ, ದೃಢವಾಗಿರುವಂತವರಾಗಿದ್ದಾರೆ. So when we receive someone into fellowship, ನಾವು ಯಾರನ್ನಾದ್ರೂ ನಮ್ಮ ಅನ್ಯೋನ್ಯತೆಗೆ ಬರಮಾಡಿಕೊಳ್ಳುವಾಗ, if they are a new believer, they are taught, they are baptized, and you welcome them by telling the privilege and responsibility. ಹೊಸ ವಿಶ್ವಾಸಿಯಾಗಿದ್ದಾರೆ, ಅವರಿಗೆ ವಾಕ್ಯಗಳನ್ನ ಕಲಿಸಬೇಕು, ಅವರಿಗೆ ಬೆಳೆಸ್ತಾ ಬರುವಂತವರಾಗಿರ್ಬೇಕು, ಅವರಿಗೆ ಆಹ್ವಾನಿಸಬೇಕು, ಸಭೆಯಲ್ಲಿರುವಂತ ಅವಕಾಶಗಳನ್ನ ಕುರಿತು, ಸಭೆಯಲ್ಲಿರುವಂತ ಜವಾಬ್ದಾರಿಗಳನ್ನ ಕುರಿತು ಅವರಿಗೆ ತಿಳಿಸಿಕೊಡುವಂತವರಾಗಿರ್ಬೇಕು. If you are coming from another assembly, bring a letter of introduction. ಬೇರೆ ಸಭೆಯಿಂದ ಅವರು ನಮ್ಮ ಸಭೆಗೆ ಮಧ್ಯದಲ್ಲಿ ಬರುವುದಾದ್ರೆ ಆ ಸಭೆಯಿಂದ ಒಂದು ಪರಿಚಯ ಪತ್ರವನ್ನು ಅವರು ತರಲಿ. Or if you are going to another assembly, take a letter. ನೀವು ಬೇರೆ ಸಭೆಗೆ ಹೋಗುವುದಾದ್ರೆ ನಿಮ್ಮ ಸಭೆಯಿಂದ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗ್ರಿ. Of course, for all of this, we should have active participation in the local assembly. ಇವೆಲ್ಲ ಮಾಡೋದಕ್ಕಿಂತ ಮೊದಲು ನಮ್ಮಲ್ಲಿ ನಾವು ಸಕ್ರಿಯವಾಗಿ ಸ್ಥಳೀಯ ಸಭೆಯಲ್ಲಿ ಪಾತ್ರ ವಹಿಸುವಂತವರಾಗಿರ್ಬೇಕು. There was a brother who was coming to our assembly for years. He come, sit and go, that's all. So when he wanted a letter, I asked him, what should I write? I should write that he comes every time, sits and goes. Can I give a letter like that? ಒಂದು ಸಲ ನಮ್ಮ ಸಭೆಯಲ್ಲಿ ಒಬ್ರು ಸಹೋದರಿದ್ದರು. ಅನೇಕ ವರ್ಷಗಳು ಅವರು ಬರೀ ಬರ್ತಾ ಇದ್ರು, ಕೂರ್ತಾ ಇದ್ರು, ಎದ್ದು ಹೋಗುತ್ತಾ ಇದ್ರು. ಅವರು ಅನಂತರ ನಮ್ಮ ಸಭೆ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವಂತ ಸಮಯ ಬಂದಾಗ ಅವರು ಒಂದು ಪರಿಚಯ ಪತ್ರ ಕೇಳಿದಾಗ ನಾನು ಅವ್ರಿಗೆ ಕೇಳಿದೆ, ನಾನು ಏನಂತ ಆ ಪರಿಚಯ ಪತ್ರವನ್ನು ಬರೆದುಕೊಡ್ಲಿ? ಈ ಸಹೋದರರು ಬರೀ ಬರ್ತಾ ಇದ್ರು, ಕೂರ್ತಾ ಇದ್ರು, ಹೋಗ್ತಾ ಇದ್ರು ಎಂಬುದಾಗಿ ನಾನು ಪತ್ರ ಬರೆಕೊಡಲ್ಲ ಎಂಬುದಾಗಿ ಕೇಳಬೇಕಾಯ್ತು. So enjoy that beautiful fellowship. Your elders will be happy to give you a letter. ನೀವು ಒಂದು ವೇಳೆ ಆ ಒಂದು ಸೌಂದರ್ಯ ಉಳ್ಳಂತ ಅನ್ಯೋನ್ಯತೆಯನ್ನ ನೀವು ಆನಂದಿಸುವುದಾದ್ರೆ ನಿಮ್ಮ ಸಭಾ ಹಿರಿಯರು ನಿಮ್ಗೆ ಅಂತ ಪತ್ರವನ್ನ ಕೊಡ್ಲಿಕ್ಕೆ ಬಹಳ ಸಂತೋಷವುಳ್ಳವರಾಗಿರ್ತಾರೆ. Not only they give you letter, they will call the elders of that assembly and talk about you, how you are a blessing in the assembly. See, that's the beauty of sweet Christian fellowship, my beloved brothers and sisters. ನಾವು ಅವರು ಬರೀ ಪತ್ರವನ್ನ ಕೊಡುವಂತದಲ್ಲ ಪ್ರಿಯರೇ, ನಿಮ್ಮ ಸಭೆಯ ಹಿರಿಯರು ಆ ಸಭೆಯ ಹಿರಿಯರಿಗೆ ಫೋನಿನ ಮುಖಾಂತರ ಮಾತಾಡಿ
ನೀವು ಈ ಸಭೆಯಲ್ಲಿ ಎಷ್ಟು ಆಶೀರ್ವಾದದಾಯಕವಾಗಿದ್ರಿ, ಪ್ರಯೋಜನವಾಗಿದ್ರಿ ಎಂಬುದಾಗಿ ಅವ್ರಿಗೆ ತಿಳಿಸಿಕೊಡುವಂತವರಾಗಿರ್ತಾರೆ. ಅದು ಎಷ್ಟು ಒಂದು ವಿಶೇಷವಾದಂತಹ ಮತ್ತು ಬಹಳ ಸುಂದರವಾದಂತಹ ಒಂದು ಸಂಗತಿ ನಮ್ಮ ಅನ್ಯೋನ್ಯತೆಯಲ್ಲಿ ಅದು ಇರುವಂತದ್ದಾಗಿದೆ. I'm going to close my topic of fellowship here. I hope it was a blessing to you as this study was a blessing to me. ನಾನು ನನ್ನ ಕ್ರಿಸ್ತಿಯ ಈ ಅನ್ಯೋನ್ಯತೆಯ ವಿಷಯದ ಕುರಿತು ಇಷ್ಟು ದಿವಸ ಕಲಿಸ್ತಾ ಬಂದೆ. ಅದನ್ನ ನಾನಿಲ್ಲಿ ಮುಗಿಸುವಂತವನಾಗಿದ್ದೇನೆ. ನಾನು ಇದೆಲ್ಲವೂ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ನಿಮಗೆ ಕಲಿಸಿಕೊಡುವಾಗ ಅದು ನನಗೂ ಕೂಡ ತುಂಬಾ ಪ್ರಯೋಜನವಾಗಿದೆ, ಆಶೀರ್ವಾದವಾಗಿದೆ. Let all our assemblies become like that, a sweet enclosed garden where we enjoy the sweetness of fellowship with God and fellowship with one another. Whatever that hinders that fellowship, let us put it away and enjoy that fellowship. ನಮ್ಮ ಸಭೆಗಳು ಕೂಡ ಆ ಬೇಲಿ ಹಾಕಿದಂತ ಉದ್ಯಾನವನದ ಹಾಗೆ ಇರುವಂತದ್ದಾಗಿರ್ಲಿ, ಆ ಬೇಲಿಯೊಳಗೆ ಇದ್ದಂತದ್ದಾಗಿ ಅದರ ಎಲ್ಲಾ ಆನಂದವನ್ನ, ಅದರ ಎಲ್ಲಾ ಅನ್ಯೋನ್ಯತೆಯ ಸವಿಯನ್ನ ಅದು ಸವಿಯುತ್ತಾ ಅದರಲ್ಲಿ ಆನಂದ ಪಡುತ್ತಾ ಹೋಗುವಂತ ಸಭೆ ಅದಾಗಿರ್ಲಿ. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಅಂತ ಅನ್ಯೋನ್ಯತೆಗೆ ಅಡ್ಡಿಪಡಿಸುವಂತ ಯಾವುದಾದ್ರೂ ವಿಷಯಗಳಿದ್ದರೆ ಅದನ್ನೆಲ್ಲಾ ನಾವು ತೆಗೆದು ಹಾಕಿದಂತವರಾಗಿ ಆ ಮಧುರವಾದಂತ ಅನ್ಯೋನ್ಯತೆಯನ್ನ ಅನುಭವಿಸ್ತಾ ನಾವು ಮುಂದೆ ಹೋಗೋಣ. In my 66 plus years of life, from childhood when I left my home for my study or work in different places, I've been in many assembly fellowship, and not one place they had a bad testimony about me, and that's a joyous experience. ನನ್ನ 66 ವರ್ಷದ ಅನುಭವದಲ್ಲಿ ಸಣ್ಣವನಾಗಿದ್ದಾಗಲೇ ನನ್ನ ಮನೆಯನ್ನು ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ಓದಲಿಕ್ಕಾಗಲಿ ಕೆಲಸಲಿಕ್ಕಾಗಲಿ ಹೋಗುವಾಗ ಅನೇಕ ಸಭೆಗಳ ಅನ್ಯೋನ್ಯತೆಯಲ್ಲಿ ನಾನು ಇದ್ದಂತವನಾಗಿದ್ದೆ. ಯಾವ ಸಭೆಯಲ್ಲಿಯೂ ಕೂಡ ನನ್ನ ಅನ್ಯೋನ್ಯತೆಯಲ್ಲಿ ಒಂದು ತಪ್ಪು ಕಂಡುಹಿಡಿಯಲಿಕ್ಕೆ ಅಥವಾ ತಪ್ಪಾಗಿ ನಾನು ಇರ್ಲಿಕ್ಕೆ ಅದು ಆಗ್ಲಿಲ್ಲ. ಅಂತ ಒಂದು ಅನ್ಯೋನ್ಯತೆಯ ಅನುಭವವನ್ನು ನೋಡುವಾಗ ಎಂತ ಒಂದು ಸಂತೋಷ ಕೊಡುವಂತ ಸಂಗತಿಯಾಗಿದೆ. Let us not bring any offense to the house of God. Let us be problem solvers, not problem makers. ನಾವು ದೇವರ ಸಭೆಯಲ್ಲಿ ಇರುವಾಗ ದೇವರ ಸಭೆಗೆ ವಿರುದ್ಧವಾದಂತ ಯಾವುದೇ ಸಂಗತಿಗಳನ್ನ ನಾವು ತರೋರಾಗಿರುವುದು ಬೇಡ. ನಾವು ಸಭೆಯಲ್ಲಿ ತೊಂದರೆಗಳನ್ನ ಎಬ್ಬಿಸುವಂತವರಲ್ಲ, ನಾವು ಸಭೆಯಲ್ಲಿರುವಂತಹ ತೊಂದರೆಗಳನ್ನ ನಿವಾರಣೆ ಮಾಡುವಂತವರಾಗಿರ್ಬೇಕು, ತಪ್ಪುಗಳನ್ನ ನಿವಾರಣೆ ಮಾಡುವಂತವರಾಗಿರ್ಬೇಕು. Because it is the house of God, the pillar and ground of truth. ಯಾಕಂದ್ರೆ ಅದು ದೇವರ ಮನೆಯಾಗಿದೆ, ಅದು ಸತ್ಯಕ್ಕೆ ಆಧಾರವೂ ಸ್ತಂಭವೂ ಆಗಿದೆ. Jesus himself said, woe to them through whom the offense comes. It is better to put a millstone around their neck and throw them into the sea. What a serious word. Let that never come from me. I have made a decision. In my assembly, through me, never a problem will come. I have to bear with it when there are weak brothers. And pray for me also as I shared this. I am not perfect. Please pray for me also. Thank you very much. Thank you. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳಿದ ಹಾಗೆ ಒಂದು ವೇಳೆ ಆ ರೀತಿ ಅಡ್ಡಿಪಡಿಸುವಂತವರಿಗೆ ಅವರ ಕುತ್ತಿಗೆಗೆ ಹಗ್ಗವನ್ನ ಕಟ್ಟಿ ಕಲ್ಲನ್ನ ಹಾಕಿ ಸಮುದ್ರಕ್ಕೆ ಹಾಕಿರಿ ಎಂಬುದಾಗಿ ನಾನು ಮಾಡಿಕೊಂಡಂತ ನಿರ್ಧಾರವೇನೆಂದ್ರೆ ನನ್ನ ಸಭೆಯಲ್ಲಿ ನನ್ನ ಮುಖಾಂತರ ಆ ಸಭೆಗೆ ಯಾವ ತರವಾದಂತ ಅಡ್ಡಿ ಕೂಡ ಆಗುವಂತದ್ದಾಗಿರಬಾರದು. ನನ್ನ ಸೇವೆಯಲ್ಲಿ ಹೀಗೆ ನಾನು ಮುಂದುವರಿಯುವಾಗೆ ನನಗೋಸ್ಕರ ನೀವು ಪ್ರಾರ್ಥಿಸಿರಿ. ನಾವು ಅಂತ ಒಂದು ಅನ್ಯೋನ್ಯತೆಯಲ್ಲಿ ಮುಂದುವರಿಯುವಂತವರಾಗಿರೋಣ. May God bless all these words to you, and we love you in the Lord. May God help your assemblies to become a strong assemblies. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಅನಂತರ ನಾನು ನಿಮ್ಮೆಲ್ಲರನ್ನ ಪ್ರೀತಿಸುವಂತವನಾಗಿರುತ್ತೇನೆ, ನಿಮ್ಮ ಸಭೆಗಳನ್ನು ಕೂಡ ಪ್ರೀತಿಸುವಂತವನಾಗಿರ್ತೇನೆ. ದೇವರು ನಿಮ್ಮ ಸಭೆಗಳ ಮುಖಾಂತರ ಮಹಿಮೆಯನ್ನ ಹೊಂದುವಂತವನಾಗಿರ್ತಾನೆ. Thank you.